ಜೀವನ್ಮುಕ್ತ ಮಹಾತ್ಮರನ್ನು ಸ್ಮರಿಸುತ್ತಾ ಇಂದಿನ ವ್ಯಾಸಂಗವನ್ನ ಆರಂಭಿಸೋಣ. ಪ್ರಪ್ರಥಮವಾಗಿ ಈ ಒಂದು ಅವಕಾಶವನ್ನು ನೀಡಿದ್ದಕ್ಕಾಗಿ ಪದ್ಮಾ ಮತ್ತು ಲಕ್ಷ್ಮೀಶ್ ಅವರಿಗೆ ವಂದನೆಗಳು. ಇವತ್ತಿನ ವಿಚಾರ JK ಅವರು ನೀಡಿರ್ತಕ್ಕಂಥ ಉಪನ್ಯಾಸಗಳ ಸಂಕಲನವಾದಂತ ತಿಳಿದಿರುವುದರಿಂದ ಬಿಡುಗಡೆ ಅನ್ನೋ ಗ್ರಂಥದಲ್ಲಿ 14ನೇ ಅಧ್ಯಾಯ ಗತಕಾಲದ ಭಾರಗಳು ಅಂದ್ರೆ ಏನೇನನ್ನ ನಾವು ಹಿಂದೆ ಅನುಭವಿಸಿರ್ತೀವೋ ಅವೆಲ್ಲನೂ ನಮ್ಗೆ ನೆನಪುಗಳ ರೀತಿಯಲ್ಲಿ ಕಾಡ್ತಾ ಇರುತ್ತೆ. ಇಲ್ಲ ಅನುಭವಗಳಾಗಿರ್ಬೋದು, ಅಥವಾ ಒಂದು ವಸ್ತು ಆಗಿರ್ಬೋದು, ಅಥವಾ ಒಂದು ವಿಚಾರ ಆಗಿರ್ಬೋದು, ಅದು ನಮ್ಮ ಮೇಲೆ ಪ್ರಭಾವವನ್ನ ಬೀರ್ತಾ ಇರುತ್ತೆ. ಅದರ ಒಂದು ಪ್ರಭಾವದಿಂದ, ನೆನಪಿನಿಂದ ನಾವು ಹಿಂದಿನ ಅನುಭವಗಳಲ್ಲಿ ಸಿಕ್ ಹಾಕೊಂಡು ಮುಂದೆ ಹೋಗೋದಿಕ್ಕೆ ಸಾಧ್ಯವಾಗದೇ ಇರೋ ಹಾಗೆ ನಮ್ಮ ಮನಸ್ಸು ಏನಾಗ್ತಾ ಇರುತ್ತೆ ಅಂದ್ರೆ ಆ ಚಿಂತನೆಗಳಲ್ಲಿ ಸಿಕ್ ಹಾಕೊಂಡು ಮಂಕಾಗ್ಬಿಡುತ್ತೆ, ಜಡ ಆಗ್ಬಿಡುತ್ತೆ. ಅವಾಗ ಹೊಸತನ ಅನ್ನೋದನ್ನ ಅದು ಕಂಡುಕೊಳ್ಳೋದಿಕ್ಕೆ ಸಾಧ್ಯವಾಗೋದಿಲ್ಲ. ಎಲ್ಲಿವರೆಗೂ ನಾವು ಏಕಾಂಗಿತನವನ್ನ ಅಂದ್ರೆ ಹಿಂದಿನ ಘಟನೆಗಳಿಂದ ನಾವು ವಿಮುಖರಾಗೋದಿಲ್ವೋ ಅಲ್ಲಿವರೆಗೂ ನಮ್ಮ ಮನಸ್ಸು ಅನ್ನೋದು ಚುರುಕಾಗಿ ಕೆಲಸ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು JK ಅವರು ಹೇಳ್ತಾ ಇದ್ದಾರೆ. ನಾವು ಬಾಳುವ ಜೀವನದಲ್ಲಿ ಏಕಾಂತವೆಂಬುದು ಸ್ವಲ್ಪವೂ ಇಲ್ಲ. ನಾವಿವಾಗ ನಡೆಸ್ತಾ ಇರ್ತಕ್ಕಂಥ ಜೀವನದಲ್ಲಿ ಏಕಾಂತ ಅನ್ನೋದು ಸ್ವಲ್ಪನೂ ಇಲ್ಲ. ಯಾಕೆಂದ್ರೆ ಯಾವುದೋ ಒಂದು ಅನುಭವ ಆಗಿರ್ಬೋದು, ನೆನಪಾಗಿರ್ಬೋದು, ಪ್ರಭಾವ ಆಗಿರ್ಬೋದು, ನಮ್ಮ ಮೇಲೆ ಅದು ಪರಿಣಾಮ ಬೀರ್ತಾನೆ ಇರುತ್ತೆ. ಅದಕ್ಕೆ ನಾವು ಒಳಗಾಗೇ ಇರ್ತೀವಿ. ನಾವು ಒಬ್ಬೊಬ್ಬರೇ ಇದ್ದಾಗಲೂ ನಮ್ಮ ಜೀವನವು ತುಂಬಾ ಪ್ರಭಾವಗಳು, ತುಂಬಾ ತಿಳುವಳಿಕೆಗಳು, ಅನೇಕ ಅನುಭವಗಳು, ಅನೇಕ ನೆನಪುಗಳು, ತುಂಬಾ ಆತಂಕ, ಕಷ್ಟ ಮತ್ತು ಘರ್ಷಣೆ ಇವುಗಳಿಂದ ನಿಬಿಡವಾಗಿದ್ದು ನಮ್ಮ ಮನಸ್ಸು ಹೆಚ್ಚು ಹೆಚ್ಚು ಮಂಕಾಗುತ್ತದೆ. ಆ ಒಂದೊಂದು ಅನುಭವ ನಾವು ಏನು ಹಿಂದೆ ಅನುಭವಿಸಿರ್ತೀವೋ ಆ ಅನುಭವ ನಮ್ಮನ್ನ ಕಾಡ್ತಾ ಇರುತ್ತೆ. ಯಾವ ರೀತಿಲಿ ನೆನಪುಗಳ ಮೂಲಕ ಯಾವ್ದಾದ್ರೂ ಒಂದು ವಿಷಯ ಆಗಿರ್ಬೋದು, ಒಂದು ಅಭಿಪ್ರಾಯ ಆಗಿರ್ಬೋದು, ಅದು ನಮ್ಮ ಮೇಲೆ ಪ್ರಭಾವವನ್ನ ಬೀರ್ತಾ ಇರುತ್ತೆ. ಈ ಎಲ್ಲಾದ್ರಿಂದ ನಾವ್ ಯಾವಾಗ ಬಿಡುಗಡೆಯನ್ನ ಪಡಿತೀವೋ ಆಗ ನಮ್ಮ ಮನಸ್ಸಿಗೆ ಒಂದು ಏಕಾಂಗಿತನ ಅನ್ನೋದು ನಮ್ಗೆ ಸಿಗೋದಿಕ್ಕೆ ಪ್ರಾರಂಭ ಆಗತ್ತೆ. ಇಲ್ಲ ಯಾವ್ದಾದ್ರೂ ಒಂದು ದುಗಡ, ಇಲ್ಲಾಂದ್ರೆ ಆತಂಕ, ಇಲ್ಲಾಂದ್ರೆ ಕಷ್ಟ, ಯಾವ್ದ್ರಲ್ಲಾದ್ರೂ ನಾವು ಬಳಲ್ತಾನೇ ಇರ್ತೀವಿ. ಆ ಏಕಾಂಗಿತನವನ್ನ ನಾವು ನಿಜವಾಗ್ಲೂ ಅನುಭವಿಸ್ತಾನೆ ಇಲ್ಲ. ಯಾವಾಗ ನಾವು ಏಕಾಂಗಿತನವನ್ನ ಅನುಭವಿಸ್ತೀವೋ ಆಗ ಮಾತ್ರ ಹೊಸತನ ಅನ್ನೋದು ನಮ್ಮ ಮನಸ್ಸಿಗೆ ಮೂಡೋದಿಕ್ಕೆ ಸಾಧ್ಯವಾಗುತ್ತೆ. ನಾವು ಯಾವಾಗಲಾದರೂ ಏಕಾಂಗಿಗಳಾಗಿದ್ದೇವೆಯೋ? ಅವರು ನಮ್ಮನ್ನ ನಾವು ಪ್ರಶ್ನೆ ಹಾಕೋಬೇಕು. ನಾವು ದೈಹಿಕವಾಗಿ ಒಂಟಿಯಾಗಿರಬಹುದು, ಆದ್ರೆ ನಮ್ಮ ಅಂತರಂಗದಲ್ಲಿ ನಾವು ಏನೇನೋ ಸೇರಿಸ್ಕೊಂಡು ನೆನಪುಗಳು, ಅನುಭವಗಳು, ಕಷ್ಟಗಳು, ನೋವು, ದುಃಖನೋ ಇಲ್ಲ ಯಾವ್ದಾದ್ರೂ ಒಂದು ಪ್ರಭಾವನೋ ನಮ್ಮ ಮೇಲೆ ಕೆಲಸ ಮಾಡ್ತಾನೆ ಇರುತ್ತೆ. ಇದರಿಂದ ನಮ್ಗೆ ಏಕಾಂಗಿತನ ಅನ್ನೋದು ಅನುಭವಿಸೋದಿಕ್ಕೆ ಸಾಧ್ಯನೇ ಇಲ್ಲ. ಅದು ಆ ಅನುಭವನೂ ಅಲ್ಲ. ಅಥವಾ ನೆನ್ನೆಯ ಎಲ್ಲ ಭಾಗವನ್ನು ನಮ್ಮೊಡನೆ ಹೊತ್ತು ತರುತ್ತಿದ್ದೇವೆಯೋ? ನಾವು ನಮ್ ಜೊತೆ ನಾವು ಏಕಾಂಗಿತನದಲ್ಲಿ ಇಲ್ಲದೆ ನೆನ್ನೆ ಅಂದ್ರೆ ಹಿಂದೆ ನಡೆದಿರ್ತಕ್ಕಂಥ ಅನುಭವಗಳನ್ನ, ನೆನಪುಗಳನ್ನ, ಘಟನೆಗಳನ್ನ ನಮ್ ಜೊತೆಯಲ್ಲಿ ತರ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ನಮ್ಮ ಮನಸ್ಸು ನವೀನತೆಯನ್ನ ಕಂಡುಕೊಳ್ಳೋದಿಕ್ಕೆ ಸಾಧ್ಯವಾಗೋದಿಲ್ಲ. ಅದು ಯಾವ ಜಾಡಿನಲ್ಲಿ ಹೋಗ್ತಾ ಇತ್ತೋ ಅದರಲ್ಲೇ ಹೋಗ್ತಾ ಇರುತ್ತೆ ವಿನಃ ಅದಕ್ಕೆ ನವೀನತೆ ಅನ್ನೋದು ಉಂಟಾಗೋದಿಕ್ಕೆ ಸಾಧ್ಯವಾಗೋದಿಲ್ಲ. ಯಾವಾಗ ಈ ನೆನಪುಗಳಿಂದ, ಅನುಭವಗಳಿಂದ ನಾವು ಹೊರಗೆ ಬರ್ತೀವೋ ಆಗ ಅದಕ್ಕೆ ಹೊಸತನ, ಉರುಪು, ಉತ್ಸಾಹ ಅನ್ನೋದು ಉಂಟಾಗುತ್ತೆ. ಆಗ ಮನಸ್ಸು ಸ್ವತಃ ಕೆಲಸ ಮಾಡೋದಿಕ್ಕೆ ಪ್ರಾರಂಭ ಮಾಡುತ್ತೆ. ಇದಕ್ಕೆ ಒಂದು ಚಿಕ್ಕದೊಂದು ಕತೆ ತಗೊಂಡಿದ್ದಾರೆ JK ಅವರು. ಅದರಲ್ಲಿ ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ನಡೆದುಕೊಂಡು ಹೋಗುತ್ತಿದ್ದ ಇಬ್ಬರು ಕ್ರೈಸ್ತ ಸನ್ಯಾಸಿಗಳ ಕಥೆ ಎಂದಿದೆ. ಇಬ್ಬರು ಕ್ರೈಸ್ತ ಸನ್ಯಾಸಿಗಳು ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಒಂದು ನದಿಯ ದಡದ ಮೇಲೆ ಕುಳಿತು ಅಳುತ್ತಿದ್ದ ಒಬ್ಬ ಹುಡುಗಿಯನ್ನು ಇಬ್ಬರು ನೋಡಿದರು. ಆ ಸನ್ಯಾಸಿಗಳಿಬ್ರು ಆ ನದಿ ದಡದಲ್ಲಿ ಒಂದು ಹುಡುಗಿ ಕೂತ್ಕೊಂಡು ಅಳ್ತಾ ಇರೋದನ್ನ ನೋಡಿದ್ರು. ಅವರಲ್ಲಿ ಒಬ್ಬನು ಅವಳ ಬಳಿಗೆ ಹೋಗಿ ಹೀಗೆ ಹೇಳುತ್ತಾನೆ, ತಂಗಿ, ನೀನು ಏತಕ್ಕೆ ಅಳುತ್ತಿದ್ದೀಯಾ? ಮೊದಲನೇ ಸನ್ಯಾಸಿ ಹೇಳ್ತಾನೆ, ಯಾಕಮ್ಮ ನೀನು ಅಳ್ತಾ ಇದೀಯಾ ಅಂತ.
ಅವಳು ಹೇಳುತ್ತಾಳೆ, ನದಿಯ ಆಚೆಯ ದಡದಲ್ಲಿ ಇರುವ ಮನೆ ಕಾಣುವುದಿಲ್ಲವೇ? ಈ ದಿನ ಬೆಳಗ್ಗೆ ನಾನು ಅಲ್ಲಿಂದ ಬರುವಾಗ ನದಿಯನ್ನು ದಾಟಿ ಬರುವುದು ನನಗೇನು ಕಷ್ಟವಾಗಲಿಲ್ಲ. ಬೆಳಗ್ಗೆ ಆ ನದಿನ ದಾಟ್ಕೊಂಡು ಬರುವಾಗ ನನಗೇನು ಕಷ್ಟ ಆಗ್ಲಿಲ್ಲ. ಆದರೆ ಈಗ ನದಿಯಲ್ಲಿ ನೀರು ಹೆಚ್ಚಿದೆ, ನಾನು ಹಿಂದಕ್ಕೆ ಹೋಗಲಾರೆ. ಈಗ ನದಿಯಲ್ಲಿ ನೀರು ಜಾಸ್ತಿ ಆಗಿರೋದ್ರಿಂದ ಇದನ್ನ ದಾಟ್ಕೊಂಡು ಹೋಗಕ್ಕೆ ನನಗೆ ಸಾಧ್ಯವಾಗ್ತಾ ಇಲ್ಲ. ದೋಣಿ ಇಲ್ಲ, ಅದನ್ನ ದಾಟ್ಕೊಂಡು ಹೋಗೋಣ ಅಂದ್ರೆ ದೋಣಿನೂ ಸಹ ಇಲ್ಲ. ಅದಕ್ಕೆ ಸನ್ಯಾಸಿ ಅಷ್ಟೇನಾ ಅಂತ ಹೇಳ್ಬಿಟ್ಟು ಅದೇನ್ ಮಹಾ ಸಮಸ್ಯೆ ಇಲ್ಲ, ಆ ದೋಣಿನ ದಾಟ್ಸೋದೇನು ಸಮಸ್ಯೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಆಕೆಯನ್ನ ಎತ್ಕೊಂಡು ನದಿಯನ್ನ ದಾಟಿ ಆಚೆಯ ಪಕ್ಕದಲ್ಲಿ ಬಿಟ್ಟನು. ಆ ಮಗುನ ಎತ್ಕೊಂಡು ಆ ನದಿಯನ್ನ ದಾಟಿ ಆಚೆ ದಡದಲ್ಲಿ ಬಿಟ್ಟ. ಅಲ್ಲಿಂದ ಮುಂದೆ ಈ ಸನ್ಯಾಸಿಗಳಿಬ್ಬರು ನಡೆದುಕೊಂಡು ಹೋದರು. ಆ ಮಗುನ್ ಬಿಟ್ಟಿದ್ದಾದ್ಮೇಲೆ ಆ ಇಬ್ಬರು ಸನ್ಯಾಸಿಗಳು ಅವ್ರ ದಾರಿನಲ್ಲಿ ಅವರು ಮುಂದುವರಿತಾರೆ. 1-2 ಗಂಟೆಗಳಾದ ಮೇಲೆ ಇನ್ನೊಬ್ಬ ಸನ್ಯಾಸಿಯು ಹೀಗೆ ಹೇಳುತ್ತಾನೆ, ಅವರು ಆ ಹುಡುಗಿನ ಬಿಟ್ಟಿದ್ದು ಆಗೋಯ್ತು, 1-2 ಗಂಟೆ ಕಳೆದಿದ್ದು ಆಗೋಯ್ತು, ಮುಂದಿನ ಪ್ರಯಾಣ ಬೆಳೆಸಿದ್ದು ಆಗೋಯ್ತು. ಆಗ 2ನೇ ಸನ್ಯಾಸಿ ಕೇಳ್ತಾನೆ, ಸಹೋದರನೇ, ನಾವು ಹೆಂಗಸನ್ನು ಯಾವಾಗಲೂ ಮುಟ್ಟುವುದಿಲ್ಲವೆಂದು ವ್ರತ ಸ್ವೀಕರಿಸಿದ್ದೇವೆ. ನೀನು ಮಾಡಿರುವುದು ಮಹಾಪಾಪ. ಆ ಹೆಂಗಸನ್ನು ಮುಟ್ಟುವುದರಲ್ಲಿ ನಿನಗೆ ಗಾಢವಾದ ಇಂದ್ರಿಯಾನುಭವವಾಗಲಿಲ್ಲವೇ? ಸುಖಾನುಭವವಾಗಲಿಲ್ಲವೇ? ಮೊದಲನೆಯ ಸನ್ಯಾಸಿ ಹೇಳುತ್ತಾನೆ, ನಾನು ಅವಳನ್ನು 2 ಗಂಟೆಗಳ ಹಿಂದೆ ಬಿಟ್ಟು ಬಂದೆ, ಆದರೆ ನೀನು ಇನ್ನೂ ಅವಳನ್ನು ಎತ್ತಿಕೊಂಡು ಬರುತ್ತಿದ್ದೀಯೇ ಅಲ್ಲವೇ? ನಮ್ಮ ಪರಿಸ್ಥಿತಿನೂ ಅಷ್ಟೇ. ಅವನು ಆ ಮೊದಲನೇ ಸನ್ಯಾಸಿ ಏನ್ ಮಾಡ್ದ, ಆ ಮಗುನ ನದಿ ದಾಟ್ಸಿ ಅಲ್ಲಿ ಬಿಟ್ಟು ಅವನು ಬಿಟ್ಟು ಬಂದಿದ್ದಾಗೋಯ್ತು. ಆದ್ರೆ 2ನೇ ಸನ್ಯಾಸಿ ಏನ್ ಮಾಡ್ತಾ ಇದ್ದಾನೆ, ಇನ್ನು ಆ ವಿಚಾರವನ್ನೇ ಮೆಲುಕು ಹಾಕ್ತಾ ಇದ್ದಾನೆ. ನೋಡಿ, ಇವನು ಬಂಧನದಲ್ಲಿ ಸಿಕ್ಕಾಕೊಳ್ಳಿಲ್ಲ, ಕರ್ತವ್ಯ ಏನು, ಸಹಾಯ ಏನು ಮಾಡ್ಬೇಕು ಅಂತ ಮಾಡಿದ್ದಾದ್ಮೇಲೆ ಅದನ್ನ ಹಾಗೆ ಮರ್ತು ಬಿಟ್ಟ. ಆದ್ರೆ ಇನ್ನೊಬ್ಬ ಸನ್ಯಾಸಿ ಏನ್ ಮಾಡ್ದ, ಅದನ್ನೇ ಮೆಲುಕು ಹಾಕಿ 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 ಅದನ್ನ ಹಾಗೆ ಇಟ್ಕೊಂಡ. ಇದೇ ಪರಿಸ್ಥಿತಿನಲ್ಲೇ ನಾವು ಇರ್ತಕ್ಕಂಥದ್ದು. ಕೆಲಸವನ್ನ ಮಾಡಬೇಕು, ಮಾಡಿದ್ದಾದ್ಮೇಲೆ ಆ ಕೆಲಸದಲ್ಲಿ ನನ್ನ ಉದ್ದೇಶ ಯಾವ ರೀತಿ ಇತ್ತು, ಅದರಲ್ಲಿ ಯಾವ ಭಾವನೆಯಿಂದ ಆ ಕೆಲಸವನ್ನ ನಿರ್ವಹಿಸಿದೆ ಅನ್ನೋದನ್ನ ಮಾತ್ರ ನೋಡ್ಬೇಕು. ಮತ್ತೆ ಆ ಕೆಲಸದ ಬಗ್ಗೆ ನಾವು ಚಿಂತನೆಯನ್ನ ಮಾಡಬಾರ್ದು. ಆ ಕೆಲಸದಲ್ಲೇ ಸಿಕ್ಕಾಕೊಂಡ್ರೆ ನಾವ್ ಏನ್ ಮಾಡ್ತೀವಿ, ಇದು ಗತಕಾಲದ ಭಾರಗಳಾಗಿ ನಮ್ಮ ಸುಪ್ತ ಮನಸ್ಸಿನಲ್ಲಿ ಸೇರ್ಕೊಂಡು ಆಗಾಗ ನೆನಪಿನ ರೀತಿಯಲ್ಲಿ ನಮ್ಮನ್ನ ಕಾಡ್ತಾ ಇರುತ್ತೆ. ಕೆಲಸ ಮಾಡ್ಬೇಕು, ಅದರ ಉದ್ದೇಶ, ಅದರ ಭಾವನೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು, ಅದನ್ನ ಅಲ್ಲಿಗೆ ಬಿಟ್ಬಿಡ್ಬೇಕು. ಈ ಒಂದು ಸ್ಥಿತಿಯಲ್ಲಿ ನಾವು ಇದ್ದಾಗ ನಾವು ಏಕಾಂಗಿತನವನ್ನ ಅನುಭವಿಸೋದಿಕ್ಕೆ ಸಾಧ್ಯವಾಗತ್ತೆ. ಇಲ್ಲ ಅಂದ್ರೆ ನಮಗೆ ಏಕಾಂಗಿತನ ಅನ್ನೋದು ಸಿಗೋದಿಕ್ಕೆ ಸಾಧ್ಯತೆನೇ ಇಲ್ಲ. ನಾವು ಮಾಡುವುದು ಅಷ್ಟೇ, ನಾವು ಅದೇ ತರನೇ ಮಾಡ್ತಕ್ಕಂಥದ್ದು. ನಮ್ಮ ಭಾರವನ್ನು ನಾವು ಯಾವಾಗಲೂ ಹೊರುತ್ತೇವೆ. ಭಾರಗಳು ಅಂದಾಗ ನೆನಪುಗಳು, ಅನುಭವಗಳು, ಇದನ್ನ ಯಾವಾಗೂ ನಮ್ ಜೊತೆಯಲ್ಲೇ ಇಟ್ಕೊಂಡಿರ್ತೀವಿ. ನಾವು ಅವುಗಳಿಗೆ ಯಾವಾಗಲೂ ಇಲ್ಲವಾಗುವುದಿಲ್ಲ. ಆ ನೆನಪುಗಳನ್ನ ಮತ್ತೆ ಮತ್ತೆ ಮೆಲುಕು ಹಾಕಿ ಅದರಿಂದ ನಾವು ದೂರ ಆಗೋದಿಕ್ಕೆ ಸಾಧ್ಯವಾಗದ ಹಾಗೆ ನಾವು ಮಾಡ್ತಾ ಇದ್ದೀವಿ. ಅವುಗಳನ್ನು ನಮ್ಮ ಹಿಂದೆ ಬಿಟ್ಟು ಬಿಡುವುದಿಲ್ಲ. ಕೆಲಸ ಆಯ್ತು, ಅದನ್ನ ನಮ್ಮ ಹಿಂದೆ ಬಿಟ್ಟು ಬಿಡ್ಬೇಕು, ಅದ್ರ ಬಗ್ಗೆ ನಾನು ಮತ್ತೆ ಚಿಂತಿಸಬಾರ್ದು ಅನ್ನೋ ಉದ್ದೇಶ ನಾವು ಇಟ್ಕೋಬೇಕು. ಒಂದು ಸಮಸ್ಯೆಗೆ ನಾವು ಸಂಪೂರ್ಣ ಗಮನವನ್ನು ಕೊಟ್ಟಾಗಲೇ, ತತ್ಕ್ಷಣ ಪರಿಹರಿಸಿದಾಗಲೇ, ನಾಳಿಗಾಗಲಿ ಮುಂದಿನ ಕ್ಷಣಕ್ಕಾಗಲಿ ಅದನ್ನು ಹೊತ್ತುಕೊಂಡು ಹೋಗದಿರುವಾಗಲೇ ಏಕಾಂತತೆ ಎನ್ನುವುದು ಉಂಟಾಗುವುದು. ಒಂದ್ ಸಮಸ್ಯೆ ಬರುತ್ತೆ, ನಾವೇನ್ ಮಾಡ್ಬೇಕು, ಮೊದಲು ಮನಸ್ಸನ್ನ ಪ್ರಶಾಂತ ಸ್ಥಿತಿಗೆ ತಂದುಕೊಂಡು ಆ ಸಮಸ್ಯೆಯನ್ನ ನಮ್ಮ ಮುಂದೆ ಇಟ್ಕೊಂಡು ಅದನ್ನ ಆಳವಾಗಿ ವಿಚಾರ ಮಾಡ್ತಾ ಅದನ್ನ ತಕ್ಷಣನೇ ಪರಿಹಾರ ಮಾಡ್ಕೊಳ್ಬೇಕೆ ವಿನಃ ನಾಳೆ ನೋಡ್ತೀನಿ, ಮುಂದಿನ ಕ್ಷಣಕ್ಕೆ ಅದನ್ನ ನೋಡ್ತೀನಿ, ಸಮಸ್ಯೆಯನ್ನ ಪರಿಹಾರ ಮಾಡ್ಕೊಳ್ತೀನಿ ಅಂತಂದ್ರೆ ಅದು ನಮ್ಮನ್ನ ಕಾಡ್ತಾ ಇರುತ್ತೆ. ನಮ್ಗೆ ಏಕಾಂಗಿತನ ಅನ್ನೋದು ಉಂಟಾಗೋದಿಲ್ಲ. ಪ್ರತಿಯೊಂದು ಸಮಸ್ಯೆಯನ್ನು ಆ ಕೂಡಲೇ ಎದುರಿಸ್ಬೇಕು, ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಬೇಕು. ಆಗ ನಾವು ನಿಶ್ಚಿಂತೆಯಾಗಿರೋದಿಕ್ಕೆ ಸಾಧ್ಯವಾಗುತ್ತೆ. ಅದರಿಂದ ನಮ್ಗೆ ಎಷ್ಟು ಅನುಭವಗಳು ಸಿಗುತ್ತಾ ಇರುತ್ತೆ. ಆ ಅನುಭವಗಳಿಂದ ಪಾಠ ಕಲಿತಾ ಕಲಿತಾ ಮುಂದಕ್ಕೆ ಹೋಗೋದಿಕ್ಕೆ ನಾವೇ ಮಾರ್ಗವನ್ನ ನಾವು ಕಂಡುಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ.
ಒಂದು ಸಮಸ್ಯೆಗೆ ನಾವು ಸಂಪೂರ್ಣ ಗಮನವನ್ನು ಕೊಟ್ಟಾಗಲೇ, ತತ್ಕ್ಷಣ ಪರಿಹರಿಸಿದಾಗಲೇ, ನಾಳಿಗಾಗಲಿ ಮುಂದಿನ ಕ್ಷಣಕ್ಕಾಗಲಿ ಅದನ್ನು ಹೊತ್ತುಕೊಂಡು ಹೋಗದಿರುವಾಗಲೇ ಆ ಸಮಸ್ಯೆನ ನಾಳೆ ಪರಿಹಾರ ಮಾಡ್ಕೊಳ್ತೀನಿ ಅಂತ ನಾನು ಮುಂದೂಡಬಾರ್ದು. ಆ ಕ್ಷಣನೇ ಅದನ್ನ ಪರಿಹಾರ ಕಂಡುಕೊಳ್ಳೋದಿಕ್ಕೆ ನಾವು ಪ್ರಯತ್ನ ಪಡ್ತಾ ಇರ್ಬೇಕು. ಆಗ ಏಕಾಂತತೆ ಎನ್ನುವುದು ಉಂಟಾಗುವುದು. ಆ ಸಮಸ್ಯೆ ನಮ್ಮನ್ನ ಕಾಡದೇ ಇರೋದ್ರಿಂದ ನಮ್ಮ ಅಂತರಂಗದಲ್ಲಿ ಒಂದು ರೀತಿಯಾದಂತ ಶಾಂತಿ ಆವರಿಸಿ ನಮ್ಗೆ ಏಕಾಂತತೆ ಅನ್ನೋದು ಸಿಗೋದಿಕ್ಕೆ ಸಾಧ್ಯವಾಗುತ್ತೆ. ಆಗ ನಾವು ಜನ ತುಂಬಿರುವ ಮನೆಯಲ್ಲಿ ವಾಸಿಸಲಿ, ಸಮಸ್ಯೆ ಯಾವಾಗ ಪರಿಹಾರ ಆಗೋಗ್ಬಿಡುತ್ತೋ, ಅದು ಯಾವಾಗ ನಮ್ಮನ್ನ ಕಾಡೋದಿಲ್ವೋ ಆವಾಗ ನಾವು ಜನಗಳ ಮಧ್ಯದಲ್ಲಿದ್ರೂ ಸಹ, ಬಸ್ಸಿನೊಳಗಿರಲಿ, ನಮಗೆ ಏಕಾಂತತೆ ಇರುತ್ತದೆ. ನಾವು ನಮ್ಮ ಅಂತರಂಗದಲ್ಲಿ ಯಾವಾಗ ಏಕಾಂತತೆಯನ್ನ ನಾವು ಪಡ್ಕೊಳ್ತೀವೋ ಆಗ ಜನಗಳ ಮಧ್ಯದಲ್ಲಿ ಇರ್ಲಿ, ಬಸ್ನಲ್ಲೇ ಇರ್ಲಿ, ಅದಕ್ಕೆ ಯಾವುದಕ್ಕೂ ನಮ್ಮ ಏಕಾಂತತೆಗೆ ತೊಂದರೆಯನ್ನ ನಾವು ತಂದುಕೊಳ್ಳೋದಿಲ್ಲ. ಆ ಏಕಾಂತತೆಯು ಹುರುಪುಳ್ಳ ಮನಸ್ಸನ್ನು, ಮುಗ್ಧ ಮನಸ್ಸನ್ನು ತೋರಿಸುತ್ತದೆ. ಯಾವಾಗ ಅಂತರಂಗದಲ್ಲಿ ಏಕಾಂತತೆ ಅನ್ನೋದು ಇರುತ್ತೋ ಆಗ ಮನಸ್ಸು ಯಾವ ಇರುತ್ತಪ್ಪ ಅಂದ್ರೆ ಉತ್ಸಾಹದಿಂದ, ಹುರುಪಿನಿಂದ, ಚಟುವಟಿಕೆಯಿಂದ, ಇನ್ನೂ ನಾನು ಕೆಲಸ ಮಾಡ್ಬೇಕು ಅನ್ನೋ ಲವಲವಿಕೆಯಿಂದ ಅದು ಕೆಲಸ ಮಾಡ್ತಾ ಇರುತ್ತೆ. ಆ ಮುಗ್ಧವಾದ ಮನಸ್ಸು ಅಂದ್ರೆ ಹಿಂದಿನ ಚಿಂತೆನೂ ಕಾಡೋದಿಲ್ಲ, ಮುಂದಿನ ಈ ರೀತಿ ನಾನು ಮಾಡ್ಬೇಕು ಅನ್ನೋ ಒಂದು ಆಲೋಚನೆನೂ ನಮ್ಗೆ ಬರೋದಿಲ್ಲ. ಆಗ ನಾವು ವರ್ತಮಾನ ಸ್ಥಿತಿಯಲ್ಲಿ ಇರ್ತೀವಿ. ಇಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ, ಹಿಂದಿನ ಅನುಭವಗಳು, ಮುಂದಿನ ಆಲೋಚನೆಗಳಲ್ಲಿ ಸಿಕ್ಕಾಕೊಂಡು ಉತ್ಸಾಹವನ್ನ ಕಳ್ಕೊಳ್ತೀವಿ. ಅಂತರಂಗದ ಏಕಾಂತತೆಯನ್ನು ಹೊಂದಿರುವುದು, ಅವಕಾಶವನ್ನು ಹೊಂದಿರುವುದು ಬಹುಮುಖ್ಯ. ನೋಡಿ, ಯಾವಾಗ ನಮ್ಗೆ ಏಕಾಂಗಿತನ ಅನ್ನೋದನ್ನ ನಾವು ಪಡ್ಕೊಳ್ತೀವೋ ಆಗ ನಮ್ಗೆ ಅವಕಾಶ, ಒಂದು ಒಳ್ಳೆ ಅವಕಾಶವನ್ನ ನಾವು ಪಡ್ಕೊಂಡಂಗಾಗತ್ತೆ. ಆ ಅವಕಾಶ ಅಂದ್ರೆ ಯಾವ್ದಪ್ಪ ಅಂದ್ರೆ, ನಮ್ಮಲ್ಲಿ ಏನು ಒಳ್ಳೆಯತನ ಇದೆ, ಸದ್ಗುಣಗಳಿದೆ, ಅವುಗಳೆಲ್ಲ ಅರಳೋದಿಕ್ಕೆ ಪ್ರಾರಂಭ ಆಗತ್ತೆ. ಹಿಂದಿನ ಅಂದ್ರೆ ಗತಕಾಲದ ಭಾರಗಳು ನಮ್ಮನ್ನ ಕಾಡ್ತಾ ಇದ್ರೆ ನಮ್ಮ ಬೆಳವಣಿಗೆ ಕುಂಠಿತ ಆಗತ್ತೆ. ನಮ್ಮಲ್ಲಿ ಒಳ್ಳೆಯತನ ಅನ್ನೋದು ಏನೇನಿರುತ್ತೋ ಅಥವಾ ಸದ್ಗುಣಗಳು ಬೀಜ ರೂಪದಲ್ಲಿ ಇರ್ತಕ್ಕಂಥದ್ದು ಏನೇನಿರುತ್ತೋ ಅದನ್ನ ನಾವು ಅಭಿವೃದ್ಧಿ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯವಾಗೋದಿಲ್ಲ. ಅಂತರಂಗದ ಏಕಾಂತತೆಯನ್ನು ಹೊಂದಿರುವುದು, ಅವಕಾಶವನ್ನು ಹೊಂದಿರುವುದು ಬಹುಮುಖ್ಯ. ಏಕೆಂದರೆ ಅದರಿಂದ ಇರುವುದಕ್ಕೆ, ಹೋಗುವುದಕ್ಕೆ, ಕೆಲಸ ಮಾಡುವುದಕ್ಕೆ, ಹಾರುವುದಕ್ಕೆ ಎಲ್ಲಕ್ಕೂ ಸ್ವಾತಂತ್ರ್ಯ ಸಿಕ್ಕಂತಾಗತ್ತೆ. ಆಗ ನಮ್ಗೆ ಎಷ್ಟು ಉತ್ಸಾಹ ಅನ್ನೋದು ಇರುತ್ತಪ್ಪ ಅಂದ್ರೆ, ಯಾವುದೇ ಕೆಲಸ ಆಗ್ಲಿ ಮಾಡ್ಬಿಡೋಣ ಅನ್ನೋ ಒಂದು ಉತ್ಸಾಹ ಅನ್ನೋದು ನಮ್ಮಲ್ಲಿ ಇರುತ್ತೆ. ಯಾವಾಗ ಅಂತರಂಗದಲ್ಲಿ ಏಕಾಂತತೆ ಅನ್ನೋದು ಇದ್ದಾಗ, ಅವಾಗ ನಮ್ಮಲ್ಲಿ ಆ ಗತಕಾಲದ ಭಾರಗಳು ಯಾವುದು ನಮ್ಮಲ್ಲಿ ಆವರಿಸ್ಕೊಂಡಿರೋದಕ್ಕೆ ಸಾಧ್ಯವಿಲ್ಲ. ಒಳ್ಳೆಯತನವೆನ್ನುವುದು ಅವಕಾಶವಿದ್ದಲ್ಲಿ ಮಾತ್ರ ಅರಳುವುದು ಸಾಧ್ಯ. ಎಲ್ಲರಲ್ಲೂ ಭಗವಂತ ಒಳ್ಳೆತನ ಅನ್ನೋದನ್ನ ಕೊಟ್ಟೇ ಇದ್ದಾನೆ. ಆ ಒಳ್ಳೆತನವನ್ನ ಅವಕಾಶ ಸಿಕ್ಕಿದಾಗ ಅದನ್ನ ಅರಳೋದಿಕ್ಕೆ ಅಭಿವೃದ್ಧಿಯನ್ನ ಮಾಡ್ಕೊಳ್ಳೋದಿಕ್ಕೆ ನಾವೇ ಪ್ರಯತ್ನ ಪಡ್ತೀವಿ. ಯಾವಾಗ ಏಕಾಂತತೆ ಅನ್ನೋದು ಇದ್ದಾಗ, ಹಿಂದಿನ ನೆನಪುಗಳು ನಮ್ಮನ್ನ ಕಾಡದೆ ಇದ್ದಾಗ. ಸ್ವಾತಂತ್ರ್ಯ ಇರುವೆಡೆಯಲ್ಲಿ ಸದ್ಗುಣಗಳು ವಿಕಾಸ ಹೊಂದುವಂತೆ ನಮಗೆ ರಾಜಕೀಯ ಸ್ವಾತಂತ್ರ್ಯವಿರಬಹುದು, ಆದರೆ ಅಂತರಂಗದಲ್ಲಿ ನಾವು ಸ್ವತಂತ್ರರಾಗಿಲ್ಲ. ಏಕಾಂಗಿತನ ಇಲ್ಲದೆ ಇದ್ರೆ ನಾವು ಅಂತರಂಗದಲ್ಲಿ ಸ್ವತಂತ್ರರಾಗಿಲ್ಲ. ಯಾವಾಗ ಅಂತರಂಗದಲ್ಲಿ ಏಕಾಂತತೆ ಅನ್ನೋದು ಇರುತ್ತೋ ಆಗ ನಾವು ಎಲ್ಲದಕ್ಕೂ ಸ್ವಾತಂತ್ರ್ಯವನ್ನ ಪಡ್ಕೊಂಡಿರ್ತೀವಿ. ಆ ಒಳ್ಳೆತನ ಅನ್ನೋದು ನಮ್ಮಲ್ಲಿ ಏನಿರುತ್ತೋ ಅದನ್ನ ಅಭಿವೃದ್ಧಿ ಮಾಡ್ಕೊಳ್ಳೋದಿಕ್ಕೆ ಸ್ವತಂತ್ರರಾಗ್ತೀವಿ. ಆದರೆ ಅಂತರಂಗದಲ್ಲಿ ನಾವು ಸ್ವತಂತ್ರರಾಗಿಲ್ಲ, ಆದುದರಿಂದ ಅವಕಾಶವಿಲ್ಲ. ಒಂದು ಒಳ್ಳೆ ಅವಕಾಶವನ್ನ ನಾವೇ ಆ ಸ್ವಾತಂತ್ರ್ಯವನ್ನ ಕಳ್ಕೊಳ್ತೀವಿ. ಅರಳೋದಿಕ್ಕೆ, ಅದು ಬೆಳವಣಿಗೆ ಆಗೋದಿಕ್ಕೆ ನಾವೇ ಅದಕ್ಕೆ ತೊಂದರೆ ಕೊಟ್ಟ ಹಾಗೆ ಆಗತ್ತೆ. ಒಬ್ಬನ ಅಂತರಂಗದಲ್ಲಿ ವಿಸ್ತಾರವಾದ ಅವಕಾಶವಿರದ ತನಕ, ಅವಕಾಶ ಇಲ್ಲದೆ ಇದ್ದಾಗ, ನಮ್ಮ ಅಂತರಂಗದಲ್ಲಿ ಏಕಾಂಗಿತನ ಅನ್ನೋದು ಇಲ್ಲದೆ ಇದ್ದಾಗ ತನಕ ಉಪಯೋಗಕರವಾದ ಯಾವ ಸದ್ಗುಣವು, ಯಾವ ಸೌಶೀಲ್ಯವು ಕೆಲಸ ಮಾಡುವುದು ಇಲ್ಲ. ನಮ್ಮಲ್ಲಿ ಇರ್ತಕ್ಕಂಥ ಸದ್ಗುಣ ಆಗ್ಲಿ, ಸೌಶೀಲ್ಯ ಅಂದ್ರೆ ನಮ್ಮ ಒಂದು ಗುಣಗಳಾಗ್ಲಿ, ಅದು ಬೆಳವಣಿಗೆ ಆಗೋದಿಕ್ಕೆ ಸಾಧ್ಯವಾಗಿ, ಅದು ಕೆಲಸ ಮಾಡೋದಕ್ಕೂ ಸಾಧ್ಯ ಆಗ್ದಂಗೆ ನಾವು ತಡೆ ಹಾಕ್ದಂಗೆ ಆಗ್ಬಿಡತ್ತೆ.
ಯಾವ ಸದ್ಗುಣವು ಯಾವ ಕೌಶಲ್ಯವು ಕೆಲಸ ಮಾಡುವುದೂ ಇಲ್ಲ, ಬೆಳೆಯುವುದೂ ಇಲ್ಲ. ನಮ್ಮ ಬೆಳವಣಿಗೆಗೆ ನಾವೇ ಧಕ್ಕೆಯನ್ನ ಉಂಟು ಮಾಡ್ಕೊಳ್ತೀವಿ. ಯಾವಾಗ ಪ್ರತಿಯೊಂದು ಅವಕಾಶವನ್ನ ಉಪಯೋಗಿಸ್ಕೊಳ್ತೀವೋ, ಏಕಾಂಗಿತನವನ್ನ ಪಡ್ಕೊಳ್ತೀವೋ, ಯಾವುದೇ ಜಂಜಾಟಕ್ಕೂ ಒಳಗಾಗದೆ ಇರ್ತೀವೋ, ಅದು ಒಂದು ನಮಗೊಂದು ಒಳ್ಳೆ ಅವಕಾಶ. ಯಾತಕ್ಕೆ? ನಮ್ಮ ಅಂತರಂಗದಲ್ಲಿರ್ತಕ್ಕಂಥ ಸದ್ಗುಣಗಳನ್ನ ಬೆಳವಣಿಗೆ ಮಾಡ್ಕೊಳ್ಳೋದಿಕ್ಕೆ. ಅವಕಾಶವು ಏಕಾಂತತೆಯು ಅಗತ್ಯ. ನಮಗೆ ಅವಕಾಶನೂ ಇರ್ಬೇಕು, ಏಕಾಂತತೆನೂ ಇರ್ಬೇಕು. ಅವೆರಡೂ ಇದ್ದಾಗ ನಮ್ಮ ಬೆಳವಣಿಗೆ ಅನ್ನೋದು ಊರ್ಧ್ವಮುಖವಾಗಿ ಆಗೋದಿಕ್ಕೆ ಸಾಧ್ಯವಾಗತ್ತೆ. ಏಕೆಂದರೆ ಮನಸ್ಸು ಏಕಾಂಗಿಯಾಗಿದ್ದಾಗ, ಪ್ರಭಾವ ಪಡೆಯದಿದ್ದಾಗ, ಯಾವುದೋ ಒಂದು ವಿಚಾರ ನಮ್ಮ ಮೇಲೆ ಪ್ರಭಾವ ಬೀರ್ತಾನೇ ಇರುತ್ತೆ. ಯಾವುದ್ರ ಪ್ರಭಾವನೂ ಬೀರದೆ ಇದ್ದಾಗ, ಅಂದ್ರೆ ಅಶಿಕ್ಷಿತವಾಗಿದ್ದಾಗ, ನಾವು ಮನಸ್ಸಿಗೆ ಏನ್ ಮಾಡ್ತಾ ಇರ್ತೀವಿ? ಶಿಕ್ಷಣವನ್ನ ನೀಡ್ತಾನೇ ಇರ್ತೀವಿ. ಅದು ಸಹ ಸರಿ ಇಲ್ಲ. ಅದಕ್ಕೆ ಸ್ವತಂತ್ರವಾಗಿ ಕೆಲಸ ಮಾಡೋದಕ್ಕೆ ನಾವು ಯಾವಾಗ ಬಿಟ್ಬಿಡ್ತೀವೋ, ಆಗ ಅನೇಕ ಬಗೆಯ ಅನುಭವಗಳ ಹಿಡಿತಕ್ಕೆ ಸಿಕ್ಕದಿದ್ದಾಗ ಮಾತ್ರ ಅದು ಸಂಪೂರ್ಣವಾಗಿ ಹೊಸದಾಗಿರುವುದನ್ನು ಕಂಡುಹಿಡಿಯಲು ಸಾಧ್ಯ. ಯಾವಾಗ ಮನಸ್ಸು ಸ್ವತಂತ್ರವಾಗಿ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡತ್ತೋ, ಆಗ ಅದೇನ್ ಮಾಡುತ್ತೆ? ಹೊಸತನವನ್ನ ಕಂಡುಕೊಳ್ಳೋದಿಕ್ಕೆ ಪ್ರಯತ್ನ ಪಡುತ್ತೆ. ನಾವೇನ್ ಮಾಡ್ತಾ ಇರ್ತೀವಿ? ಆ ಮನಸ್ಸಿಗೆ ಶಿಕ್ಷಣವನ್ನ ನೀಡಿ, ನೀನ್ ಈ ತರನೇ ಮಾಡ್ಬೇಕು, ಈ ತರನೇ ಮಾಡ್ಬೇಕು ಅಂತಂದ್ರೆ ಆ ಮನಸ್ಸು ಸಂಕುಚಿತಗೊಳ್ಳುತ್ತೆ. ಅದು ಒಂದರ ರೀತಿ ಜಡತನ ಅನ್ನೋದು ಅದಕ್ಕೆ ಉಂಟಾಗ್ಬಿಡುತ್ತೆ. ಅದು ಸ್ವತಂತ್ರವಾಗಿ ಬೆಳೆಯೋದಿಕ್ಕೆ ಸಾಧ್ಯವಾಗೋದಿಲ್ಲ. ಅದಕ್ಕೋಸ್ಕರವಾಗಿ ನಾವು ಯಾವಾಗ್ಲೂ ಮನಸ್ಸಿಗೆ ಶಿಕ್ಷಣವನ್ನ ನೀಡೋದಿಕ್ಕೆ ಪ್ರಯತ್ನ ಪಡಬಾರ್ದು. ಅದನ್ನ ಸ್ವತಂತ್ರವಾಗಿ ಬಿಟ್ಟು ಅದು ಯಾವ ರೀತಿ ಕೆಲಸ ಮಾಡ್ತಾ ಇರುತ್ತೆ ಅಂತ ನಾವು ನೋಡೋದಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರ್ಬೇಕು. ಹಿಂದಿನದನ್ನು ಮರೆತಾಗ, ಹಿಂದೆ ನಡೆದಿರ್ತಕ್ಕಂಥ ಘಟನೆಗಳನ್ನೆಲ್ಲ ನಾವು ಯಾವಾಗ ಮರಿತೀವೋ, ಆಗ ಸೃಜನಶೀಲತೆಯನ್ನು, ಹೊಸ ಹೊಸ ಆವಿಷ್ಕಾರಗಳನ್ನು, ಸಂಶೋಧನೆಯನ್ನು ಮಾಡುವ ಅವಕಾಶವಾಗುತ್ತದೆ. ನೋಡಿ, ನಾವೇನ್ ಮಾಡ್ತೀವಿ ಅಂದ್ರೆ, ನಮ್ಮಲ್ಲಿದೆ ಸೃಜನಶೀಲತೆ, ಕ್ರಿಯೇಟಿವಿಟಿ ಅನ್ನೋದಿದೆ, ಅದನ್ನ ನಾವು ಕುಂಠಿತ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ಅದು ಬೆಳವಣಿಗೆ ಆಗೋದಕ್ಕೆ, ಅದು ಒಳಗಡೆ ಇರ್ತಕ್ಕಂಥದ್ದು ಹೊರಗೆ ಬರೋದಿಕ್ಕೆ ನಾವು ಅವಕಾಶವನ್ನೇ ಕೊಡ್ತಾ ಇಲ್ಲ. ಯಾವಾಗ ಆ ಮನಸ್ಸು ಅರಳೋದಿಕ್ಕೆ ಪ್ರಾರಂಭ ಆಗುತ್ತೋ, ಆಗ ನಾವು ಹೊಸ ಹೊಸ ಸಂಶೋಧನೆಗಳನ್ನ, ಹೊಸ ಹೊಸ ದಿಕ್ಕಿನಲ್ಲಿ ವಿಚಾರಗಳನ್ನ ನಾವು ಚಿಂತನೆ ಮಾಡೋದಿಕ್ಕೆ ನಾವೇ ಅವಕಾಶವನ್ನ ಪಡ್ಕೊಳ್ತೀವಿ. ಇಲ್ಲದಿದ್ದರೆ ಹಳೆಯ ಜಾಡಿನಲ್ಲೇ ಮುಂದುವರಿಬೇಕು. ಯಾವ ರೀತಿ ಹಿಂದಿನಿಂದ ಕೆಲಸ ಮಾಡ್ತಾ ಇದ್ವೋ ಅದೇ ರೀತಿ ನಾವು ಮುಂದುವರಿತಾ ಇರ್ತೀವಿ ವಿನಃ ಹೊಸತನ, ಹುರುಪು, ಉತ್ಸಾಹ ಅನ್ನೋದು ನಮ್ಮಲ್ಲಿ ಕಳೀತಾ ಬರುತ್ತೆ. ಅದಕ್ಕೆ ನಾವು ಅವಕಾಶ ಕೊಡಬಾರ್ದು. ನಮ್ಮಲ್ಲಿ ಆ ಮನಸ್ಸಿಗೆ ಅವಕಾಶ ಕೊಟ್ಟು ನವೀನತೆಯನ್ನ ಪಡ್ಕೊಳ್ಳೋದಿಕ್ಕೆ ನಾವು ಅವಕಾಶವನ್ನ ಕೊಡ್ತಾ ಇರ್ಬೇಕು. ಈಗ ಮನಸ್ಸನ್ನ ಯಾವ ರೀತಿ ಮೌನವಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಮನಸ್ಸು ಮೌನವಾಗಿದ್ದಾಗ ಮಾತ್ರ ಸ್ಪಷ್ಟತೆಯು ಸಾಧ್ಯವಿದೆ ಎಂಬುದನ್ನು ನಾವು ನೇರವಾಗಿ ನೋಡಬಹುದು. ಯಾವಾಗ ನಮ್ಮ ಮನಸ್ಸು ಮೌನವಾಗಿರುತ್ತೋ ಆಗ ನಮ್ಮಲ್ಲಿ ಸ್ಪಷ್ಟತೆ ಇದು ಏನು ಅಂತ ಸ್ಪಷ್ಟವಾಗಿ ತಿಳ್ಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ. ನಾವು ಹಿಂದೂಗಳು, ನಾವು ಪೂರ್ವ ದೇಶಗಳಲ್ಲಿ ಧ್ಯಾನದ ಮುಖ್ಯ ಉದ್ದೇಶವೇ ಅಂಥ ಮನಸ್ಸಿನ ಸ್ಥಿತಿಯನ್ನು ಉಂಟು ಮಾಡುವುದು. ಏನ್ ಮಾಡ್ತೀವಿ? ಧ್ಯಾನ ಕಾಲದಲ್ಲಿ ಆಲೋಚನೆಗಳನ್ನ ಸುಮ್ಮನೆ ನೋಡ್ತಾ ಇದ್ದಾಗ ಅದು ಬರ್ತಾ ಬರ್ತಾ ಕಡಿಮೆ ಆಗಿ ಕೊನೆಗೆ ಮೌನಕ್ಕೆ ನಾವು ಹೋಗೋದಿಕ್ಕೆ ಸಾಧ್ಯವಾಗತ್ತೆ. ಅಂದರೆ ಚಿಂತನೆಯನ್ನು ಸಂಯಮದಲ್ಲಿ ಇಟ್ಟುಕೊಳ್ಳುವುದು, ಆಲೋಚನೆಗಳು ಬರ್ದೇ ಇರೋ ಹಾಗೆ ಅದನ್ನ ನಾವು ಹತೋಟಿಲಿ ಇಟ್ಕೊಳ್ತಕ್ಕಂಥದ್ದು. ಮನಸ್ಸನ್ನು ಶಾಂತವಾಗಿಡಲು ಮತ್ತು ಆ ಸ್ಥಿತಿಯಲ್ಲಿ ತನ್ನ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರ್ಥನೆಯನ್ನು ಉದ್ದಕ್ಕೂ ಪುನರುಚ್ಚರಿಸುವುದು. ನಾವೇನ್ ಮಾಡ್ತೀವಿ? ಯಾವುದೋ ಒಂದು ಸಮಸ್ಯೆ ಇದ್ದಾಗ ನಮ್ಗೆ ಮನಸ್ಸು ಅನ್ನೋದು ಮೌನವಾಗೋದಿಕ್ಕೆ ಸಾಧ್ಯವಿಲ್ಲ. ನಾವೇನ್ ಮಾಡ್ತೀವಿ? ಗುರುಗಳನ್ನಾಗ್ಲಿ ಅಥವಾ ಭಗವಂತನನ್ನಾಗ್ಲಿ ಪ್ರಾರ್ಥನೆಯನ್ನ ಮಾಡ್ತೀವಿ. ಗುರುದೇವ ಅಥವಾ ಭಗವಂತ, ನನಗೆ ಶಾಂತಿಯನ್ನ ನೀಡಪ್ಪ, ನನ್ನ ಮನಸ್ಸನ್ನ ಮೌನ ಸ್ಥಿತಿಗೆ ತಗೊಂಡು ಹೋಗಪ್ಪ ಅಂತಂದ್ಬಿಟ್ಟು ನಾವು ಅವನಲ್ಲಿ ಪ್ರಾರ್ಥನೆಯನ್ನ ಮಾಡ್ತೀವಿ. ಆದರೆ ನಾವು ತಳಪಾಯವನ್ನು ಹಾಕುವ ತನಕ, ಅಂದರೆ ಭಯದಿಂದ, ದುಃಖದಿಂದ,
ಆತಂಕದಿಂದ ಮತ್ತು ಈ ರೀತಿಯ ನಾವೇ ಹಾಕಿಕೊಳ್ಳುವ ಎಲ್ಲ ಬಂಧನ ಜಾಲಗಳಿಂದ ಸ್ವತಂತ್ರರಾಗುವ ತನಕ. ಇದು ಒಂದೊಂದು ಭಯ, ಆತಂಕ, ದುಃಖ ಇವೆಲ್ಲನೂ ನಮ್ಗೆ ಬಂಧನಗಳು. ಈ ಬಂಧನಗಳಿಂದ ನಾವು ಎಲ್ಲಿವರೆಗೂ ಬಿಡಿಸ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ನಾವು ಧ್ಯಾನ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ. ಕೂತ್ಕೊಳ್ತೀವಿ, ಪ್ರಯತ್ನ ಪಡ್ತೀವಿ, ಯಾವುದೋ ಒಂದು ಭಯ, ಆತಂಕ, ದುಃಖ ಅನ್ನೋದು ಕಾಡ್ತಾ ಇರುವಾಗ ನಾವು ಧ್ಯಾನ ಮಾಡೋದಿಕ್ಕೆ ಸಾಧ್ಯವಾಗೋದಿಲ್ಲ. ಮನಸ್ಸು ಮೌನವಾಗೋದಿಕ್ಕೂ ಸಾಧ್ಯವಾಗೋದಿಲ್ಲ. ಅದಕ್ಕೆ ಮೊದಲು ನಾವೇನ್ ಮಾಡ್ಬೇಕು? ಭಯಕ್ಕೇನ್ ಕಾರಣ? ನನ್ಗೆ ಈ ಆತಂಕ ಉಂಟಾಗೋದಕ್ಕೆ ಏನ್ ಕಾರಣ? ನಾನು ಯಾತಕ್ಕೆ ದುಃಖಕ್ಕೆ ಒಳಗಾಗ್ತಾ ಇದ್ದೀನಿ? ಇವನ್ನೆಲ್ಲ ನಾನೇ ಕೂತ್ಕೊಂಡು ಪರಿಹಾರ ಮಾಡ್ಕೊಂಡಾಗ ಮಾತ್ರ ನಾನು ಧ್ಯಾನದಲ್ಲಿ ಕೂತ್ಕೊಳ್ಳೋದಿಕ್ಕೂ ಮುಂದುವರಿಯೋದಿಕ್ಕೂ ಮನಸ್ಸನ್ನ ಮೌನ ಮಾಡ್ಕೊಳ್ಳೋದಿಕ್ಕೂ ಸಾಧ್ಯವಾಗತ್ತೆ. ಅಲ್ಲಿ ತನಕ ಪ್ರಯತ್ನ ನಿರಂತರವಾಗಿ ನಡೀತಾ ಇರ್ಬೇಕು. ಅಭ್ಯಾಸವನ್ನ ಮಾತ್ರ ಬಿಡಲೇಬಾರ್ದು. ಈ ರೀತಿಯ ನಾವೇ ಹಾಕಿಕೊಳ್ಳುವ ಎಲ್ಲ ಬಂಧನ ಜಾಲಗಳಿಂದ ಸ್ವತಂತ್ರರಾಗುವ ತನಕ ಮನಸ್ಸು ವಾಸ್ತವವಾಗಿ ಹೇಗೆ ಶಾಂತವಾಗಿರಬಲ್ಲದು ನಾನು ಕಾಣೆ. ನಾವೇ ಈ ಬಂಧನಗಳಿಂದ ಬಿಡಿಸ್ಕೊಳ್ಳೋ ತನಕ ನಾವು ಶಾಂತವಾಗಿ ಆಗೋದಿಕ್ಕೆ ಸಾಧ್ಯವಿಲ್ಲ. ಇದನ್ನು ತಿಳಿಸುವುದು ಬಹು ಕಷ್ಟಕರವಾದ ಕೆಲಸ. ಇದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಅನೇಕ ಜನ್ಮಗಳೇ ನಾವು ಅದಕ್ಕೆ ಪ್ರಯತ್ನವನ್ನ ಹಾಕ್ತಾ ಇರ್ಬೇಕು. ಈಗ ನಮ್ಮಿಬ್ಬರ ನಡುವೆ ಹೃದಯ ಸಂವಾದವಿದೆ ಎಂದರೆ JK ಅವ್ರಿಗೂ ಕೇಳ್ತಾ ಇರ್ತಕ್ಕಂಥ ಶ್ರೋತೃಗಳು, ನಾವೆಲ್ಲ ಕೇಳಿಸ್ಕೊಳ್ತಾ ಇರ್ತಕ್ಕಂಥವ್ರು, JK ಅವರು ತಿಳಿಸ್ತಕ್ಕಂಥವ್ರು. ಆ JK ಅವ್ರಿಗೂ ನಮಗೂ ಹೃದಯ ಸಂವಾದವಿದೆ ಎಂದರೆ ನಾವು ಬಾಯಲ್ಲಿ ಮಾತಾಡದೆ ಇರಬಹುದು, ಆದ್ರೆ ಹೃದಯ ಸಂವಾದ ನಮ್ಮ ಹೃದಯಕ್ಕೂ ಅವರ ಹೃದಯಕ್ಕೂ ನಿರಂತರವಾಗಿ ಸಂವಾದ ಆಗ್ತಾ ಇರುತ್ತೆ. ಇದು ಮೌನದಲ್ಲಿ ನಡೀತಕ್ಕಂಥದ್ದು. ಅಂಥ ಒಂದು ಸ್ಥಿತಿಯಲ್ಲಿ ನಾವು ಹೇಗಿರ್ತೀವಪ್ಪ ಅಂದ್ರೆ, ಹೃದಯ ಸಂವಾದವಿದ್ದರೆ ಹೃದಯ ವೈಶಾಲ್ಯತೆಯನ್ನು, ವಿಶಾಲತೆಯನ್ನು, ಅರಳುವಿಕೆಯನ್ನು ಅನುಭವಿಸುತ್ತೇವೆ. ನಮ್ಮ ಮನಸ್ಸು ಅರಳ್ತಾ ಇರ್ತಕ್ಕಂಥದ್ದನ್ನ ನಾವೇ ಅನುಭವಿಸ್ತೀವಿ. ಹೃದಯ ವೈಶಾಲ್ಯತೆ ಇದ್ದಾಗ, ಯಾವಾಗ ನಮ್ಮ ಹೃದಯ ವಿಶಾಲತೆಯನ್ನ ಪಡ್ಕೊಳ್ಳುತ್ತೋ ಆಗ ಪ್ರತ್ಯೇಕತೆ ಇರುವುದಿಲ್ಲ. ಆ ಪ್ರತ್ಯೇಕತೆ ಮನೋಭಾವನೆ ಅನ್ನೋದು ನಮ್ಮಿಬ್ಬರ ಮಧ್ಯೆ ಬರೋದಿಕ್ಕೆ ಸಾಧ್ಯವೇ ಇಲ್ಲ. ಅವರು ನಾನು ಒಂದಾಗ್ಬಿಟ್ಟಿರ್ತೀವಿ. ಅಂದ್ರೆ ಆ ಒಂದು ಏಕತೆ ಅನ್ನೋದು ನಮ್ಮಿಬ್ಬರ ಮಧ್ಯದಲ್ಲಿ ಮೂಡಿರುತ್ತೆ. ನೀವು ನಾನು ಉಪಯೋಗಿಸುವ ಪದಗಳನ್ನು ಅರ್ಥ ಮಾಡಿಕೊಳ್ಳುವುದಲ್ಲದೆ, ಅವ್ರು ಯಾವ ಪದವಾದ್ರೂ ಉಪಯೋಗಿಸ್ಲಿ, ಅದನ್ನ ನಾವು ಸುಲಭವಾಗಿ ಅರ್ಥ ಮಾಡ್ಕೊಳ್ತೀವಿ. ಏಕೆಂದ್ರೆ ನಮ್ಗೆ ಯಾವ ಬಂಧನಗಳು ಇಲ್ಲ. ಅಲ್ಲಿ ಹೃದಯ ಸಂವಾದ ಮಾತ್ರ ಇರೋದ್ರಿಂದ ಅವ್ರು ಉಪಯೋಗಿಸ್ತಕ್ಕಂಥ ಒಂದೊಂದು ಶಬ್ದವನ್ನು ನಾವು ಕೂಲಂಕುಷವಾಗಿ ಅರ್ಥ ಮಾಡ್ಕೊಂಡು ನಮ್ಮ ಪ್ರಜ್ಞೆಯನ್ನ ಮೇಲ್ಮುಖವಾಗಿ ಏರ್ಸೋದಿಕ್ಕೆ ನಾವು ಪ್ರಯತ್ನ ಪಡ್ತಾ ಇರ್ತೀವಿ. ಯಾಕೆಂದ್ರೆ ಅವರು ನಾವು ಒಂದಾಗ್ಬಿಟ್ಟಿರ್ತೀವಿ. ಆ ಒಂದು ಏಕತೆಯನ್ನ ನಾವು ಅನುಭವಿಸ್ತಾ ಇರ್ತೀವಿ. ನೀವು ನಾನು ಉಪಯೋಗಿಸುವ ಪದಗಳನ್ನು ಅರ್ಥ ಮಾಡಿಕೊಳ್ಳುವುದಲ್ಲದೆ, ನಾವಿಬ್ಬರು ನಾನು ನೀವು ಒಂದೇ ಕ್ಷಣದಲ್ಲಿ, ಒಂದು ಕ್ಷಣ ಹೆಚ್ಚು ಒಂದು ಕ್ಷಣ ಕಡಿಮೆ ಇಲ್ಲದೆ, ಒಂದೇ ಸ್ತರದಲ್ಲಿ, ಒಂದೇ ಹಂತದಲ್ಲಿ, ಒಂದೇ ಪ್ರಜ್ಞೆಯಲ್ಲಿ, ಒಂದೇ ಆಯಾಮದಲ್ಲಿ ನಾವು ಪರಸ್ಪರ ಅರ್ಥ ಮಾಡಿಕೊಳ್ಳುವುದಕ್ಕೂ ಸಾಧ್ಯವಾಗಬೇಕು ಅಲ್ಲವೇ? ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಒಬ್ಬರಿಗೊಬ್ರಿಗೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಯನ್ನ ನಾವೇ ಏರ್ಪಾಟು ಮಾಡ್ಕೊಳ್ತೀವಿ. ನೀವು ಏನನ್ನೇ ಓದುತ್ತಿದ್ದೀರೋ, ನೀವೇನಾದ್ರೂ ಓದ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ, ಅದನ್ನು ನಿಮ್ಮ ಸ್ವಂತ ತಿಳಿವಳಿಕೆ, ಸುಖ, ಅಭಿಪ್ರಾಯಗಳಿಗೆ ಅನುಸಾರವಾಗಿ ಅರ್ಥೈಸುತ್ತಿದ್ದರೆ ಅಂತಹ ಹೃದಯ ಸಂವಾದ ಅಸಾಧ್ಯ. ಯಾವಾಗ ಅಲ್ಲಿ ಸ್ವಂತ ನನಗೆ ಅಂತ ಬರುತ್ತೋ ಅಲ್ಲಿ ಪ್ರತ್ಯೇಕತೆ ಭಾವನೆ ಬಂದ್ಬಿಡುತ್ತೆ, ಸ್ವಾರ್ಥ ಬಂದ್ಬಿಡುತ್ತೆ. ಆಗ ಅಲ್ಲಿ ಹೃದಯ ಸಂವಾದ ಅನ್ನೋದು ಇರೋದಿಲ್ಲ. ನನ್ನ ದೃಷ್ಟಿಯಿಂದ ಯಾವುದೇ ಅಭಿಪ್ರಾಯವನ್ನು ನಾನು ತಿಳ್ಕೊಳ್ಬಾರ್ದು. ಇದು ಎಲ್ಲರ ದೃಷ್ಟಿಯಿಂದ ನಾನು ಯಾವಾಗ ಚಿಂತನೆ ಮಾಡ್ತೀವೋ ಆವಾಗ ಮಾತ್ರ ಹೃದಯ ಸಂವಾದ ಇರೋದಕ್ಕೆ ಸಾಧ್ಯವಾಗುತ್ತೆ. ಯಾವಾಗ ಅಲ್ಲಿ ಪ್ರತ್ಯೇಕತಾ ಭಾವನೆ, ಸ್ವಾರ್ಥ ಅನ್ನೋದು ಉಂಟಾಗುತ್ತೋ ಅಲ್ಲಿ ಆ ಸಂಭಾಷಣೆಯಲ್ಲಿ ಹೃದಯ ಸಂವಾದ ಅನ್ನೋದು ಇರೋದಿಲ್ಲ.
ನೀವು ಏನನ್ನೇ ಓದುತ್ತಿದ್ದೀರೋ ಅದನ್ನು ನಿಮ್ಮ ಸ್ವಂತ ತಿಳಿವಳಿಕೆ, ಸುಖ, ಅಭಿಪ್ರಾಯಗಳಿಗೆ ಅನುಸಾರವಾಗಿ ಅರ್ಥೈಸುತ್ತಿದ್ದರೆ, ನಮ್ಮ ಸುಖಕ್ಕೆ ನಮ್ಮ ಅಭಿಪ್ರಾಯಕ್ಕೆ ಹೇಗ್ ಬೇಕೋ ಹಾಗೆ ನಾವು ಅರ್ಥ ಮಾಡ್ಕೊಳ್ತಾ ಇದ್ದಾಗ ಅಂತಹ ಹೃದಯ ಸಂವಾದ ಅಸಾಧ್ಯ. ಆಗ ನಮ್ಮಿಬ್ಬರ ಮಧ್ಯೆ ಇರ್ತಕ್ಕಂಥ ಹೃದಯ ಸಂವಾದ ಅನ್ನೋದು ಇರೋದಿಕ್ಕೆ ಸಾಧ್ಯತೆ ಇರೋದಿಲ್ಲ. ಅಥವಾ ನನ್ನನ್ನು ಅರ್ಥ ಮಾಡಿಕೊಳ್ಳಲು ನೀವು ಅಗಾಧ ಪ್ರಯತ್ನ ಮಾಡುತ್ತಿದ್ದರೂ ಅಸಾಧ್ಯ. ಹೃದಯ ಸಂವಾದ ಇಲ್ಲದೆ ಇದ್ದಾಗ ನನ್ನನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಪ್ರಯತ್ನ ಪಡ್ಬೇಕು. ಯಾವಾಗ ಹೃದಯ ಸಂವಾದ ಇರುತ್ತೋ ಅಲ್ಲಿ ಪ್ರಯತ್ನನೇ ಬೇಕಾಗಿಲ್ಲ. ಯಾಕೆಂದ್ರೆ ಆ ಒಂದು ಏಕತೆಯಲ್ಲಿ ಆ ಸಂವಾದ ಅನ್ನೋದು ನಿರರ್ಗಳವಾಗಿ ನಮ್ಮ ಮಧ್ಯೆ ನಡೀತಾ ಇರುತ್ತೆ. ಜೀವನದಲ್ಲಿ ಇರುವ ಅಗಾಧವಾದ ಅಡ್ಡಿಗಳಲ್ಲಿ ನಿಲುಕಲು, ನಮ್ಮ ಜೀವನದಲ್ಲಿ ಎಷ್ಟೋ ಅಡ್ಡಿ ಆತಂಕಗಳು ನಿರರ್ಗಳವಾಗಿ ಬರ್ತಾನೆ ಇರುತ್ತೆ. ನಮ್ಗೇನಾಗಿದೆ, ಒಂದೊಂದು ಅಡ್ಡಿ ಆತಂಕಗಳನ್ನ ಎದುರಿಸುವಾಗ ನಾವು ಅದರಿಂದ ಏನೋ ಒಂದು ಪಾಠವನ್ನ ಕಲಿತಾ ಇರ್ತೀವಿ. ಸಾಧಿಸಲು, ಸ್ವಂತವನ್ನಾಗಿ ಮಾಡಿಕೊಳ್ಳಲು ನಿರಂತರ ನಡೆಸುವ ಹೊಡೆದಾಟವೇ ತುಂಬಾ ಮಹತ್ತರವಾದದು ಎನಿಸುತ್ತದೆ. ನಾವು ಅದನ್ನ ನನ್ನ ವಶ ಮಾಡ್ಕೊಳ್ಬೇಕು, ನಾನು ಅದನ್ನ ಪಡ್ಕೊಳ್ಬೇಕು ಅನ್ನೋದಕ್ಕೆ ಅಂತ ಹೇಳಿಬಿಟ್ಟು ನಾವು ಸದಾ ಹೋರಾಟ ಮಾಡ್ತಾನೇ ಇರ್ತೀವಿ. ಅದನ್ನ ನಾನು ಪಡ್ಕೊಳ್ಳೋ ತನಕ, ಅದನ್ನ ನನ್ನದನ್ನಾಗಿ ಮಾಡ್ಕೊಳ್ಳೋ ತನಕ ನನ್ನ ಒಂದು ಹೋರಾಟ ಅನ್ನೋದು ನಿರಂತರವಾಗಿ ನಡೀತಾ ಇರುತ್ತೆ. ಇದು ಚಿಕ್ಕಂದಿನಲ್ಲಿ ನಮಗೆ ಚೆನ್ನಾಗಿ ಅಭ್ಯಾಸ ಆಗೋಗಿರುತ್ತೆ. ಈ ಅಭ್ಯಾಸದಲ್ಲೇ ನಮ್ಮ ಜೀವನದ ಅರ್ಧ ಆಯಸ್ಸನ್ನ ಕಳೆದು ಬಿಟ್ಟಿದ್ದೀವಿ. ಅದು ನಮ್ಮ ಪ್ರಯತ್ನ, ಅದನ್ನ ನಾನು ಪಡ್ಕೊಳ್ಬೇಕು, ಅದರಿಂದ ಆ ಹೋರಾಟದ ಮಾಡದೇ ಇದ್ರೆ ಅದನ್ನ ನಾನು ಪಡ್ಕೊಳಕ್ ಸಾಧ್ಯ ಇಲ್ಲ ಅನ್ನೋದು ಯಾವಾಗ ಗೊತ್ತಾಗುತ್ತೋ ನಾನು ಮಾಡ್ತಾನೆ. ಆದರೆ ಚಿಕ್ಕಂದಿನಿಂದಲೂ ಸ್ವಂತವನ್ನಾಗಿಸಿಕೊಳ್ಳುವುದು, ಸಾಧಿಸುವುದು, ಇವುಗಳಲ್ಲಿ ನಮಗೆ ಶಿಕ್ಷಣ ದೊರಕುತ್ತದೆ. ಈ ತರ ಶಿಕ್ಷಣವನ್ನ ನಾವು ಚಿಕ್ಕ ವಯಸ್ಸಿನಲ್ಲಿ ಪಡ್ಕೊಂಡಿದೀವಿ. ನಮ್ಮ ಮಿದುಳಿನ ಗೂಡುಗಳೇ ಈ ರೀತಿಯ ಸಾಧನೆಯನ್ನು ಸೃಷ್ಟಿಸುತ್ತವೆ. ನಮ್ಗೆ ಅದು ಅಭ್ಯಾಸ ಆಗೋಗ್ಬಿಟ್ಟು ನಮ್ಮ ಮೆದುಳಿನ ಗೂಡುಗಳಲ್ಲೇ ಅದು ಆಗೋಗ್ಬಿಟ್ಟಿದೆ, ಅದು ಸಹಜವಾಗಿ ಹೋಗ್ಬಿಟ್ಟಿದೆ. ಇದರಿಂದ ದೈಹಿಕವಾದ ರಕ್ಷಣೆಯುಂಟು, ಆದರೆ ಸಾಧನೆಯ ಕ್ಷೇತ್ರದಲ್ಲಿ ಮಾನಸಿಕ ಸುರಕ್ಷಿತತೆ ಅನ್ನೋದು ಇಲ್ಲ. ಈ ಪ್ರಾಪಂಚಿಕತೆಯಲ್ಲಿ ನಾವು ಗಳಿಸಿದ್ದೀವಿ, ಆದ್ರೆ ಸಾಧನಾ ಪಥದಲ್ಲಿ ಅಂದ್ರೆ ಯೋಗ ಮಾರ್ಗದಲ್ಲಿ ಇಂಥ ಒಂದು ಮನಸ್ಸು ಸುರಕ್ಷಿತತೆ ಅಲ್ಲ, ಇದು ಸರಿಯಾದ ಮಾರ್ಗ ಅಲ್ಲ. ಆದರೆ ಸಾಧನೆಯ ಕ್ಷೇತ್ರದಲ್ಲಿ ಮಾನಸಿಕ ಸುರಕ್ಷಿತತೆ ಅನ್ನೋದು ಇಲ್ಲ. ನಮ್ಮೆಲ್ಲ ಸಂಬಂಧಗಳಲ್ಲಿಯೂ, ಜೀವನ ದೃಷ್ಟಿಯಲ್ಲಿಯೂ ನಮ್ಗೆ ಈಗ JK ಅವರು ಉಪಯೋಗಿಸ್ತಕ್ಕಂತ ಸಂಬಂಧ ಅನ್ನೋ ಪದಕ್ಕೆ ತುಂಬಾ ಅಗಾಧವಾದಂತ ಎಷ್ಟು ನಾವು ಯೋಚನೆ ಮಾಡಿದ್ರೂ ಸಹ ಆ ಸಂಬಂಧ ಅನ್ನೋ ಪದಕ್ಕೆ ಸರಿಯಾಗಿ ತಿಳ್ಕೊಳ್ಳೋದಿಕ್ಕೆ ಸಾಧ್ಯವಾಗೋದಿಲ್ಲ. ಅದನ್ನ ನಾವು ಅನುಭವಿಸಿನೇ ತಿಳ್ಕೊಳ್ಬೇಕು. ಒಂದು ತಾಯಿ ಮಗು ಸಂಬಂಧ ಆಗಿರ್ಬಹುದು, ಒಬ್ಬ ವ್ಯಕ್ತಿಗೂ ಇನ್ನೊಬ್ಬ ವ್ಯಕ್ತಿಗೂ ಸಂಬಂಧ ಆಗಿರ್ಬೋದು, ಒಂದು ವಸ್ತುವಿಗೂ ನನಗೂ ಸಂಬಂಧ ಆಗಿರ್ಬೋದು. ಆ ಸಂಬಂಧದಲ್ಲಿ ಸ್ವಾರ್ಥ ಅನ್ನೋದು ಇಲ್ಲೇ ಇದ್ದಾಗ ಆ ಸಂಬಂಧ ಚೆನ್ನಾಗಿರುತ್ತೆ, ಅದು ನಮ್ಮನ್ನ ಮುಂದುವರಿಸುತ್ತೆ. ಯಾವಾಗ ಸ್ವಾರ್ಥ ಅನ್ನೋದು ಬರುತ್ತೋ ಅಲ್ಲಿ ಮಾನಸಿಕ ಸುರಕ್ಷಿತತೆ ಅನ್ನೋದು ಇರೋದಿಕ್ಕೆ ಸಾಧ್ಯವಿಲ್ಲ. ಇದು ನಮ್ಗೆ ಸಂಬಂಧ ಅಂದ ತಕ್ಷಣ ಎಲ್ಲಾ ರೀತಿಯಾದಂತ ಅರ್ಥಗಳನ್ನ ನಾವು ತಿಳ್ಕೊಂಡಾಗ ಅದು ಯಾವ ರೀತಿ ನಾವು ಸಂಬಂಧವನ್ನ ಮಾಡ್ಬೇಕು, ಒಂದು ವಸ್ತು ಆಗಿರ್ಬೋದು, ಒಬ್ಬ ಮನುಷ್ಯ ಆಗಿರ್ಬೋದು, ಅಥವಾ ಒಂದು ವಿಷಯವೇ ಆಗಿರ್ಬೋದು, ಯಾವ ರೀತಿ ಅದಕ್ಕೂ ನನಗೂ ಸಂಬಂಧ ಅಂತ ನಾವು ಆಳವಾಗಿ ಚಿಂತನೆ ಮಾಡಿದಾಗ ಅದರಲ್ಲಿರ್ತಕ್ಕಂಥ ವಿಷಯವನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ. ನಮ್ಮೆಲ್ಲ ಸಂಬಂಧಗಳಲ್ಲಿಯೂ, ಜೀವನ ದೃಷ್ಟಿಯಲ್ಲಿಯೂ, ಚಟುವಟಿಕೆಯಲ್ಲಿಯೂ ನಾವು ಸುರಕ್ಷಿತತೆ ಇರಬೇಕೆಂದು ನಿರ್ಬಂಧ ಪಡಿಸುತ್ತೇವೆ. ಎಲ್ಲಾದ್ರಲ್ಲೂ ನಾನು ಸುರಕ್ಷಿತವಾಗಿರ್ಬೇಕು, ನನ್ಗೊಂದು ಸೆಕ್ಯೂರಿಟಿ ಇದೆಯಾ ಅಂತಂದ್ಬಿಟ್ಟು ನಾನು ಮೊದಲು ನೋಡ್ತೀನಿ. ಏಕೆ, ನಾನ್ ಚೆನ್ನಾಗಿರ್ಬೇಕು ಅನ್ನೋ ಒಂದು ಭಾವನೆ ನಮ್ಮಲ್ಲಿ ತುಂಬಿಕೊಂಡ್ಬಿಟ್ಟಿದೆ. ಆದರೆ ನಾವೀಗ ನೋಡಿರುವಂತೆ ಸುರಕ್ಷಿತತೆ ಎನ್ನುವುದು ವಾಸ್ತವವಾಗಿ ಇಲ್ಲವೇ ಇಲ್ಲ. ಸುರಕ್ಷಿತತೆ ಅನ್ನೋದು ಯಾವ ದಿಕ್ಕಿನಿಂದ ಯೋಚನೆ ಮಾಡಿದ್ರು ಸಹ ಅಲ್ಲಿ ನಮ್ಗೆ ಸಿಗೋದಿಲ್ಲ. ಇದಕ್ಕೆ ಏನಪ್ಪಾ ಕಾರಣ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಸ್ವಾರ್ಥನೇ ಕಾರಣ. ಯಾವಾಗ ನಾವು ಸ್ವಾರ್ಥತೆಯಿಂದ ನಿಸ್ವಾರ್ಥತೆ ಕಡೆಗೆ ಪ್ರಯಾಣ ಮಾಡ್ತೀವೋ
ಆಗ ನಮ್ಗೆ ಸುರಕ್ಷಿತತೆ, ಮಾನಸಿಕವಾಗಿ ಸುರಕ್ಷಿತತೆಯನ್ನ ನಾವು ಪಡ್ಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ. ಯಾವ ಸಂಬಂಧದಲ್ಲಿಯೂ ಸುರಕ್ಷತೆ ಇಲ್ಲ ಎಂಬುದನ್ನು ನೀವೇ ಕಂಡು ಹಿಡಿದುಕೊಳ್ಳುವುದು. ಮಾನಸಿಕವಾಗಿ ಶಾಶ್ವತವಾದುದೆಂಬುದು ಯಾವುದೂ ಇಲ್ಲವೆಂದು ತಿಳಿದುಕೊಳ್ಳುವುದು. ಯಾವುದೂ ಶಾಶ್ವತ ಅಲ್ಲ. ನಿನ್ನೆ ಇರ್ಲಿಲ್ಲ, ಇವತ್ತು ಬಂದಿದೆ, ನಾಳೆ ಇರೋದಿಲ್ಲ. ಈ ತರ ಇದು ನಿರಂತರವಾಗಿ ಬದಲಾವಣೆ ಆಗ್ತಕ್ಕಂಥದ್ದೇ ಜೀವನ ಅಂತ ನಾವು ಯಾವಾಗ ಧೈರ್ಯ ತಂದುಕೊಳ್ತೀವೋ ಆಗ ನಾವು ಆ ಸಮಯಕ್ಕೆ, ಆ ಸಂದರ್ಭಕ್ಕೆ ಹೇಗೆ ಬೇಕೋ ಹಾಗೆ ಜೀವನವನ್ನ ನಡೆಸೋದಿಕ್ಕೆ ತೃಪ್ತಿ, ಸಮಾಧಾನ ಅನ್ನೋದು ಸಿಗೋದಕ್ಕೆ ಸಾಧ್ಯವಾಗುತ್ತೆ. ಮಾನಸಿಕವಾಗಿ ಶಾಶ್ವತವಾದುದು ಎಂಬುದು ಯಾವುದೂ ಇಲ್ಲವೆಂದು ತಿಳಿದುಕೊಳ್ಳುವುದು. ಇದು ಜೀವನಕ್ಕೆ ಸಂಪೂರ್ಣವಾಗಿ ಬೇರೆಯ ಮಾರ್ಗವನ್ನೇ ತೆರೆಯುತ್ತದೆ. ಇಲ್ಲಿವರೆಗೂ ನಾವು ಯಾವ ಮಾರ್ಗದಲ್ಲಿ ಜೀವನವನ್ನ ನಿರ್ವಹಿಸಿದ್ವೋ ಅದಕ್ಕಿಂತಲೂ ಬೇರೆ ಹೊಸದಾದಂತ ಮಾರ್ಗವನ್ನ ನಾವೇ ಕಂಡುಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ. ಬಹಿರಂಗದ ಸುರಕ್ಷಿತತೆ ಅಂದ್ರೆ ಮನೆ, ಬಟ್ಟೆ, ಆಹಾರ. ನೋಡಿ, ನಾವು ಇಂಥ ಒಂದು ಆಧ್ಯಾತ್ಮ ಸಂಸ್ಥೆಯಲ್ಲಿ ಕೂತ್ಕೊಂಡು ಒಂದು ಒಳ್ಳೆ ವಿಚಾರವನ್ನ ಕೇಳಬೇಕಾದ್ರೂ ಸಹ ನಮ್ಗೆ ಯಾವುದು ಕಾಡಬಾರ್ದು. ಮನೆ ಬಗ್ಗೆ ಚಿಂತನೆ ಆಗ್ಲಿ, ಅಥವಾ ಆಹಾರದ ಬಗ್ಗೆ ಚಿಂತನೆ ಆಗ್ಲಿ, ಬಟ್ಟೆ ಬಗ್ಗೆ ಚಿಂತನೆ ಆಗ್ಲಿ ನಮ್ಮನ್ನ ಕಾಡ್ತಾ ಇದ್ರೆ ಇಲ್ಲಿ ನಾವು ಸಾವಧಾನವಾಗಿ ಕುಳಿತು ವಿಚಾರಗಳನ್ನ ತಿಳ್ಕೊಳ್ಳೋದಿಕ್ಕೆ ಸಾಧ್ಯವಿಲ್ಲ. ಏಕೆ? ಅವು ಪ್ರಾಥಮಿಕ ಅವಶ್ಯಕತೆಗಳು. ಆ ಪ್ರಾಥಮಿಕ ಅವಶ್ಯಕತೆಗಳು ನಮಗೆ ಇದ್ದಾಗ ಇಲ್ಲಿ ನಾವು ಅದನ್ನೆಲ್ಲ ತೊರೆದು ಆಯಾಮಾಗಿ ಕೂತ್ಕೊಂಡು ವಿಚಾರಗಳನ್ನ ತಿಳ್ಕೊಳ್ಳೋದಿಕ್ಕೆ ಸಾಧ್ಯವಾಗತ್ತೆ. ಇಲ್ಲ ಅಂದ್ರೆ ನಮ್ಮ ದೇಹ ಇಲ್ಲಿರುತ್ತೆ, ಮನಸ್ಸು ಎಲ್ಲೆಲ್ಲೋ ಇರುತ್ತೆ. ಬಹಿರಂಗದ ಸುರಕ್ಷಿತತೆ, ಮನೆ, ಬಟ್ಟೆ, ಆಹಾರ ಮುಂತಾದವು ನಿಜವಾಗಿಯೂ ಮುಖ್ಯ, ಅವೆಲ್ಲ ಬೇಕೇ ಬೇಕು. ಆದರೆ ಈ ಹೊರ ಸುರಕ್ಷತೆಯು ಮಾನಸಿಕವಾದ ಸುರಕ್ಷಿತತೆಯು ಬೇಕು ಎಂಬುದರಿಂದ ನಾಶಗೊಳ್ಳುತ್ತದೆ. ಈ ಬಾಹ್ಯದಲ್ಲಿ ಇರ್ತಕ್ಕಂಥ ಸುರಕ್ಷಿತತೆ ಅನ್ನೋದು ಮಾನಸಿಕವಾದ ಸುರಕ್ಷಿತತೆ ಬೇಕು ಅನ್ನೋದ್ರಿಂದ ಅದನ್ನು ಇರೋದನ್ನು ನಾವು ಕಳ್ಕೊಳ್ತೀವಿ. ಅಂತರಂಗದಲ್ಲಿ ಬಯಸುವುದರಿಂದ ಬಿಡಬೇಕಾಗುತ್ತದೆ. ಏಕೆಂದರೆ ಸಾಧನ ಪಥದಲ್ಲಿ ಅಂತರಂಗ ಬಹಿರಂಗ ಎರಡೂ ಒಂದಾಗಬೇಕು. ನೋಡಿ, ನಾವು ಅಂತರಂಗದಲ್ಲಿ ಒಂದು, ಬಾಹ್ಯದಲ್ಲಿ ಒಂದು ಅಂತ ಇರೋದ್ರಿಂದ ನಾವು ಇರೋದನ್ನು ಕಳ್ಕೊಳ್ತೀವಿ. ಯಾವಾಗ ಗತಕಾಲದ ಭಾರಗಳಿಂದ ದೂರವಾಗುತ್ತೇವೆಯೋ ಆಗ ಮಾನಸಿಕ ಸುರಕ್ಷತೆಯನ್ನು ಪಡೆಯೋದಿಕ್ಕೆ ಸಾಧ್ಯ. ಯಾವಾಗ ನಾವು ಹಿಂದೆ ನಡೆದಿರ್ತಕ್ಕಂಥ ಘಟನೆಗಳು, ಅನುಭವಗಳಿಂದ ನಾವು ದೂರ ಆಗ್ತೀವೋ ಆಗ ಮಾತ್ರ ನಾವು ಆ ಮಾನಸಿಕವಾಗಿ ಸುರಕ್ಷಿತತೆಯನ್ನ ಪಡೆಯೋದಿಕ್ಕೆ ಸಾಧ್ಯವಾಗುತ್ತೆ. ನಾವು ಈ ಏನ್ ಇದೆಯೋ ಅದರಲ್ಲಿ ತೃಪ್ತಿ, ಸಮಾಧಾನವಾಗಿ ಇರೋದನ್ನ ಯಾವಾಗ ಕಲಿತೀವೋ ಆಗ ನಾವು ಮಾನಸಿಕವಾಗಿ ಸುರಕ್ಷಿತತೆಯನ್ನ ಪಡೆಯೋದಿಕ್ಕೆ ಸಾಧ್ಯವಾಗತ್ತೆ. ಈಗ ಪ್ರಜ್ಞೆಯ ಇತಿ ಮಿತಿಗಳಿಂದ ಆಚೆಗೆ ಹೋಗಬೇಕಾದರೆ ಅವಕಾಶ ಮತ್ತು ಮೌನ ಎರಡೂ ತುಂಬಾ ಮುಖ್ಯ. ಯಾವಾಗ ನಮ್ಮಲ್ಲಿ ಅವಕಾಶ ಕೊಟ್ಟಾಗ ಆ ಸದ್ಗುಣಗಳೆಲ್ಲ ಹೇಗೆ ಬೆಳವಣಿಗೆ ಆಯ್ತೋ ಈಗ ನಾವು ಮೌನವಾಗೋದಿಕ್ಕೆ ಅವಕಾಶಗಳನ್ನ ನಾವೇ ಕಲ್ಪಿಸ್ಕೊಳ್ಬೇಕು. ಮೌನವಾಗೋದಿಕ್ಕೆ ಅವಕಾಶ ಹೇಗೆ ಕಲ್ಪಿಸ್ಕೊಳ್ಳೋದು ಅಂದ್ರೆ ಬೇಡದೆ ಇರ್ತಕ್ಕಂಥ ವಿಚಾರಗಳನ್ನ ನಾವು ತಲೆಗೆ ಹಾಕೊಳ್ಳೋದಿಕ್ಕೆ ಹೋಗ್ಬಾರ್ದು. ನಮ್ಮ ಆತ್ಮವಿಕಾಸಕ್ಕೆ ಯಾವ ವಿಚಾರಗಳು ಬೇಕೋ ಅದನ್ನು ಮಾತ್ರ ತಗೊಂಡು ನಮ್ಮ ಬಗ್ಗೆ, ನಮ್ಮ ಬೆಳವಣಿಗೆಗೆ ನಾವೇ ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಗ ನಾವು ಮುಂದುವರಿಯೋದಿಕ್ಕೆ ಸಾಧ್ಯವಾಗತ್ತೆ. ಇಲ್ಲ ಅಂದ್ರೆ ನಮ್ಮ ಒಂದು ವಿಕಾಸಕ್ಕೆ ನಾವೇ ಕುಂಠಿತವನ್ನ ತಂದುಕೊಳ್ತೀವಿ. ಆದರೆ ಸ್ವಾರ್ಥದಲ್ಲಿ ಕೊನೆ ಮೊದಲಿಲ್ಲದ ಚಟುವಟಿಕೆಗೆ ಒಳಗಾದ ಮನಸ್ಸು ಶಾಂತವಾಗಿರುವುದು ಹೇಗೆ? ಸ್ವಾರ್ಥ ಇಲ್ಲದೆ ಇದ್ದಾಗ ನಾವು ಮೌನವಕ್ಕೆ ಹೋಗೋದಿಕ್ಕೆ ಸುಲಭ. ಆದ್ರೆ ಸ್ವಾರ್ಥದ ಚಟುವಟಿಕೆಗಳು, ನಾನು, ನನ್ನದು, ನನಗೆ ಅನ್ನೋದೇ ಯಾವಾಗ್ಲೂ ಚಿಂತನೆ ಮಾಡ್ತಾ ಇದ್ದಾಗ ನಾನು ಆ ಮೌನವನ್ನ ಪಡ್ಕೊಳ್ಳೋದಿಕ್ಕೆ ಸಾಧ್ಯವಾಗೋದಿಲ್ಲ.
ಆ ಪ್ರಜ್ಞೆಯ ಮಟ್ಟಕ್ಕೆ ಹೋಗೋದಿಕ್ಕೂ ಸಹ ನಾನು ಪ್ರಯತ್ನ ಪಟ್ಟರು ಸಹ ಆಗೋದಿಲ್ಲ. ಯಾಕೆ ಅಲ್ಲಿ ಸ್ವಾರ್ಥ ಅನ್ನೋದು ಕೆಲಸ ಮಾಡ್ತಾ ಇದ್ದಾಗ ಪ್ರಜ್ಞೆ ಅನ್ನೋದು ಕೆಲಸ ಮಾಡೋದಕ್ಕೆ ಸಾಧ್ಯವಿಲ್ಲ. ಏಕಕಾಲದಲ್ಲಿ ಎರಡೂ ಕೆಲಸ ಮಾಡೋದಕ್ಕೆ ಸಾಧ್ಯವಿಲ್ಲ. ಈ ಸ್ವಾರ್ಥವನ್ನ ನಾವು ಪಕ್ಕಕ್ಕಿಟ್ಟಾಗ ಮಾತ್ರ ನಮ್ಮ ಮೌನಕ್ಕೆ ಹೋಗಕ್ಕಾಗತ್ತೆ. ಯಾವಾಗ ನಾವು ಮೌನಕ್ಕೆ ಹೋಗ್ತೀವೋ ಆಗ ನಾವು ಶಾಂತಿ ಸಮಾಧಾನವನ್ನ ಪಡ್ಕೊಳ್ಳೋದಿಕ್ಕೆ ಅವಕಾಶವಾಗತ್ತೆ. ನಾವು ಈ ಅವಕಾಶಗಳನ್ನ ನಾವೇ ಕಲ್ಪಿಸ್ಕೊಳ್ತಾ ಇರ್ಬೇಕು. ಏಕೆಂದ್ರೆ ನಾವಿನ್ನ ಪ್ರಾರಂಭದ ಹಂತದಲ್ಲಿದ್ದೀವಿ. ಸಾಧನ ಪಥದಲ್ಲಿ ನಾವಿನ್ನು ಪ್ರಾರಂಭದಲ್ಲಿ ಇರೋದ್ರಿಂದ ನಾವು ಪ್ರಯತ್ನ ಪಟ್ಟಾಗ ಮಾತ್ರ ಅವಕಾಶ, ಮೌನ, ಏಕಾಂಗಿತನ ಇವನ್ನೆಲ್ಲ ನಾವೇ ಸೃಷ್ಟಿಸ್ಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ. ನಾವು ಅದನ್ನು ಅಂದ್ರೆ ಮನಸ್ಸನ್ನ ಶಿಸ್ತಿಗೆ ಒಳಪಡಿಸಬಹುದು, ಹತೋಟಿಯಲ್ಲಿ ಇಟ್ಟುಕೊಳ್ಳಬಹುದು, ರೂಪಿಸಬಹುದು. ಆದರೆ ಈ ಎಲ್ಲ ಚಿತ್ರಹಿಂಸೆಯು ಅದನ್ನು ಶಾಂತಗೊಳಿಸುವುದಿಲ್ಲ. ನಾವು ಮನಸ್ಸನ್ನ ಎಷ್ಟೆಷ್ಟು ಹತೋಟಿಗೆ ಇಟ್ಕೊಳ್ಬೇಕು, ನಿಗ್ರಹ ಮಾಡ್ಬೇಕು ಅಂತ ನಾವು ಎಷ್ಟೆಷ್ಟು ಪ್ರಯತ್ನ ಪಡ್ತೀವೋ ಅಷ್ಟಷ್ಟು ಅದು ಇನ್ನೂ ಕಷ್ಟವನ್ನ ಪಡುತ್ತೆ. ಅದೇ ಆ ಮನಸ್ಸಿಗೆ ಒಂದ್ ರೀತಿ ಹಿಂಸೆಯನ್ನ ಕೊಟ್ಟಂಗ ಆಗುತ್ತೆ. ಅದನ್ನ ಸ್ವತಂತ್ರವಾಗಿ ಬಿಟ್ಟು ಆಮೇಲೆ ಅದು ಬೆಳವಣಿಗೆ ಆಗೋದಕ್ಕೆ ನಾವು ಅವಕಾಶಗಳನ್ನ ಕೊಡ್ತಾ ಹೋಗ್ಬೇಕು. ಆದರೆ ಈ ಎಲ್ಲ ಚಿತ್ರಹಿಂಸೆಯು ಅದನ್ನು ಶಾಂತಗೊಳಿಸುವುದಿಲ್ಲ. ಹತೋಟಿಗೆ ತಂದುಕೊಳ್ಳೋದಾಗ್ಲಿ ಅಥವಾ ಶಾಂತವಾಗಿ ಮಾಡೋದಿಕ್ಕಾಗ್ಲಿ ಅಥವಾ ಶಿಸ್ತಿಗೆ ಒಳಪಡಿಸೋದಾಗ್ಲಿ ಅದಕ್ಕೊಂದು ರೂಪವನ್ನು ಕೊಡೋದಕ್ಕಾಗ್ಲಿ ನಾವು ಪ್ರಯತ್ನ ಪಟ್ಟಾಗ ಮನಸ್ಸು ಶಾಂತವಾಗೋದಿಕ್ಕೆ ಸಾಧ್ಯವಿಲ್ಲ. ಆ ಒಂದು ದಾರಿನೇ ಬೇರೆ ಆಗೋಗ್ಬಿಡುತ್ತೆ. ಈಗ ಒಂದು ಮಗು ಇರುತ್ತೆ, ಅದನ್ನ ನಾವು ಎಷ್ಟೆಷ್ಟು ದಾರಿಗೆ ತರಬೇಕು ಅಂತ ಹೋಗ್ತೀವೋ ಅದು ಇನ್ನೂ ಹಠ ಮಾಡ್ತಾ ಇರುತ್ತೆ. ಆದ್ರೆ ನಾವೇನ್ ಮಾಡ್ಬೇಕು, ಅದರ ದಾರಿಗೆ ಹೋಗಿ ನಂತರ ನಿಧಾನವಾಗಿ ನಮ್ಮ ದಾರಿಗೆ ನಾವು ತಂದ್ಕೊಳ್ಬೇಕು. ಇದೇ ಯೋಗಿಗಳಿಗೂ ನಮಗೂ ಇರ್ತಕ್ಕಂಥ. ಯೋಗಿ ಏನ್ ಮಾಡ್ತಾನೆ ಅಂದ್ರೆ ಆ ಸಾಧಕನ ಅಂದ್ರೆ ಸಾಮಾನ್ಯ ಜನರ ಹಂತಕ್ಕೆ ಹೋಗಿ ಅವರನ್ನ ಯೋಗ ಮಾರ್ಗಕ್ಕೆ ತರೋದಿಕ್ಕೆ ಏನ್ ಮಾಡಿದ್ರೆ ಅವನು ನನ್ನ ಕಡೆ ತಿರುಗ್ತಾನೆ, ವಾಲ್ತಾನೆ ಅಂತ ಅವ್ರು ಪ್ರಯತ್ನ ಪಟ್ಟು ಅವ್ರ ಕಡೆಗೆ ತಿರುಗಿಸ್ಕೊಳ್ತಾರೆ. ಇದು ಅವರ ಒಂದು ಲಕ್ಷಣ. ನಾವು ಅದನ್ನು ಶಿಸ್ತಿಗೆ ಒಳಪಡಿಸಬಹುದು, ಹತೋಟಿಯಲ್ಲಿ ಇಟ್ಟುಕೊಳ್ಳಬಹುದು, ರೂಪಿಸಬಹುದು. ಆದರೆ ಈ ಎಲ್ಲ ಚಿತ್ರಹಿಂಸೆಯು ಅದನ್ನು ಶಾಂತಗೊಳಿಸುವುದಿಲ್ಲ. ಮನಸ್ಸನ್ನ ಶಾಂತ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯವಾಗುವುದಿಲ್ಲ. ಅದು ಮನಸ್ಸನ್ನು ಹೊಂದಿರಬೇಕೆಂಬ ಧ್ಯೇಯವನ್ನು ಅನುಸರಿಸಿಕೊಂಡು ಹೋಗುವುದರಿಂದ ಯಾವ ಪ್ರಯೋಜನವೂ ಇಲ್ಲ ಎಂಬುದು ಸ್ಪಷ್ಟ. ಅದು ತನ್ನ ದಾರಿಲೇ ಹೋಗ್ಬೇಕು ಅಂತ ಅದು ಪ್ರಯತ್ನ ಪಡ್ತಾ ಇರೋದ್ರಿಂದ ನಾವು ಹತೋಟಿಲಿ ಇಟ್ಕೊಳ್ಳೋದ್ರಿಂದ ಅದಕ್ಕೆ ಏನು ಪ್ರಯೋಜನ ಇಲ್ಲ. ಏಕೆಂದರೆ ಮನಸ್ಸು ನೀವು ಎಷ್ಟೆಷ್ಟು ಒತ್ತಾಯ ಮಾಡುತ್ತೀರೋ ಅದು ಅಷ್ಟಷ್ಟು ಸಂಕೋಚಗೊಳ್ಳುತ್ತದೆ. ಅದು ಉತ್ಸಾಹವನ್ನ ಕಳ್ಕೊಳ್ಳುತ್ತೆ, ಸಂಕುಚಿತಗೊಳ್ಳುತ್ತೆ. ಅದಕ್ಕೆ ನಾವು ಒತ್ತಾಯವನ್ನ ಹಾಕಬಾರ್ದು. ನೀವು ಎಷ್ಟೆಷ್ಟು ಒತ್ತಾಯ ಮಾಡುತ್ತೀರೋ ಅದು ಅಷ್ಟಷ್ಟು ಸಂಕೋಚಗೊಳ್ಳುತ್ತದೆ ಮತ್ತು ಜಡವಾಗುತ್ತದೆ. ಅದು ಕೆಲಸ ಮಾಡೋದನ್ನೇ ನಿಲ್ಲಿಸ್ಬಿಡುತ್ತೆ. ದಬ್ಬಾಳಿಕೆಯಿಂದ ಒಬ್ಬ ಮನುಷ್ಯ ಬೇರೆಯವರ ದಬ್ಬಾಳಿಕೆಯಲ್ಲಿ ಇದ್ದಾಗ ಅವನು ಸ್ವತಂತ್ರವಾಗಿ ಬೆಳವಣಿಗೆ ಆಗೋದಿಕ್ಕೆ ಸಾಧ್ಯವಿಲ್ಲ. ಯಾವ ಮನುಷ್ಯ ಸ್ವತಂತ್ರವಾಗಿ ಇರ್ತಾನೋ ಅವನು ಬೆಳವಣಿಗೆಯಲ್ಲಿ ಮುಂದುವರಿಯೋದಿಕ್ಕೆ ಸಾಧ್ಯವಾಗುತ್ತೆ. ಅದೇ ರೀತಿಯಾಗಿ ಮನಸ್ಸು ಸ್ವತಂತ್ರವಾಗಿ ಕೆಲಸ ಮಾಡಿದಾಗ ಅದು ಅರಳೋದಿಕ್ಕೆ, ಬೆಳವಣಿಗೆ ಆಗೋದಿಕ್ಕೆ ನಾವೇ ಅವಕಾಶವನ್ನ ಕೊಟ್ಟ ಹಾಗೆ ಆಗುತ್ತೆ. ಎಲ್ಲ ವಿಧವಾದ ಹತೋಟಿಯಲ್ಲಿಯೂ ಕೂಡ ಘರ್ಷಣೆಯನ್ನು ಉಂಟು ಮಾಡುತ್ತದೆ. ಯಾವಾಗ ನಾವು ಹತೋಟಿಗೆ ತಂದುಕೊಳ್ಬೇಕು ಅಂತ ಪ್ರಯತ್ನ ಪಡ್ತೀವೋ ಅಲ್ಲಿ ಘರ್ಷಣೆ ಅನ್ನೋದು ಉಂಟಾಗತ್ತೆ. ಆದುದರಿಂದ ಹತೋಟಿ ಮತ್ತು ಬಹಿರಂಗದ ಶಿಸ್ತು ಇವು ಸರಿಯಾದ ಮಾರ್ಗವಲ್ಲ. ಹತೋಟಿಗೆ ತಂದುಕೊಳ್ಳೋದಾಗ್ಲಿ ಅಥವಾ ಶಿಸ್ತಿಗೆ ಒಳಪಡಿಸೋದಾಗ್ಲಿ ಇವು ಎರಡು ಸರಿಯಾದ ಮಾರ್ಗ ಅಲ್ಲ. ಶಿಸ್ತನ್ನು ಪಡೆಯದ ಜೀವನಕ್ಕೂ ಅಷ್ಟೇ ಯಾವ ಬೆಲೆಯೂ ಇಲ್ಲ. ನಮ್ಮ ಜೀವನದಲ್ಲಿ ನಾವು ಶಿಸ್ತನ್ನ ಫಾಲೋ ಮಾಡದೇ ಇದ್ರೆ ನಮ್ಮ ಜೀವನಕ್ಕೆ ಯಾವ ಬೆಲೆನೂ ಇಲ್ಲ. ನಮ್ಮಲ್ಲಿ ಬಹುಜನರ ಜೀವನವು ಸಮಾಜದ ನಿರ್ಬಂಧಗಳಿಂದ ನಾವು ಸಮಾಜನ ಬಿಟ್ಟು ಬದುಕೋದಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ನಾವು ಸಮಾಜದ ಒಂದು ಅಂಗ.
ನಾವೇ ರೂಪಿಸ್ಕೊಂಡಿರ್ತಕ್ಕಂಥದ್ದು ಸಮಾಜ, ಸಮಾಜದ ಒಂದು ಭಾಗ. ಆ ಸಮಾಜಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಕಟ್ಟುಪಾಡುಗಳಿರುತ್ತೆ. ಕುಟುಂಬಕ್ಕೆ ನಾವು ಸೇರಿರ್ತೀವಲ್ಲ, ಆ ಕುಟುಂಬಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಕಟ್ಟುಪಾಡುಗಳು, ನಿಯಮಗಳು ಎಲ್ಲ ಇರ್ತವೆ. ನಮ್ಮಲ್ಲಿ ಬಹುಜನರ ಜೀವನವು ಸಮಾಜದ ನಿರ್ಬಂಧಗಳಿಂದ, ಕುಟುಂಬದಿಂದ, ನಮ್ಮ ಸ್ವಂತ ಕಷ್ಟಗಳಿಂದ, ನಮ್ಮ ಸ್ವಂತ ಅನುಭವಗಳಿಂದ, ಕೆಲವು ಭಾವನಾ ಸಮುಚ್ಚಯಗಳ ಅಥವಾ ವಾಸ್ತವಿಕ ರೀತಿ ನೀತಿಗಳ ನಿರ್ಬಂಧಗಳಿಂದ ಬಹಿರಂಗವಾಗಿ ಶಿಸ್ತಿಗೆ ಒಳಪಟ್ಟಿರುತ್ತದೆ. ನೋಡಿ, ನಾವು ಯಾವಾಗ್ಲೂ ಅಷ್ಟೇ ಕೆಲವು ನಿಯಮಗಳಿಗೆ, ಶಿಸ್ತಿಗೆ ನಾವು ಒಳಪಡಲೇಬೇಕು. ಅದನ್ನ ನಾವು ಒಳಪಡದೇ ಇದ್ರೆ ನಮ್ಮ ಜೀವನ ಅಸ್ತವ್ಯಸ್ತವಾಗಿ ಹೋಗ್ಬಿಡುತ್ತೆ. ಅದಕ್ಕೆ ಒಂದು ಅರ್ಥವನ್ನೇ ನಾವು ಕಳ್ಕೊಂಡ್ಬಿಡ್ತೀವಿ. ಈ ರೀತಿಯ ಶಿಸ್ತು ಅತ್ಯಂತ ಮಾರಕವಾದುದು. ನೋಡಿ, ಜೆ.ಕೆ. ಅವರು ಹೇಗೆ ಹೇಳ್ತಾರೆ, ಈ ಶಿಸ್ತು ಅನ್ನೋದು ಮಾರಕ, ಅದು ನಮ್ಗೆ ಹಾನಿಯನ್ನ ಉಂಟು ಮಾಡುತ್ತೆ, ಅದು ನಮ್ಗೆ ಪ್ರೇರಕ ಅಲ್ಲ, ಮಾರಕ ಆಗ್ಬಿಡುತ್ತೆ. ಶಿಸ್ತು ಎನ್ನುವುದು ಯಾವ ವಿಧವಾದ ಹತೋಟಿ ಇಲ್ಲದೆ, ನಿಗ್ರಹವಿಲ್ಲದೆ, ಯಾವ ವಿಧವಾದ ಭಯವಿಲ್ಲದೆ ಇರಬೇಕು. ನೋಡಿ, ಶಿಸ್ತು ಅನ್ನೋದು ಸಹಜವಾಗಿ ನಮ್ಮಲ್ಲಿ ಬರಬೇಕು. ಅದು ಭಯದಿಂದ, ಹತೋಟಿಯಿಂದ, ನಿಗ್ರಹದಿಂದ ಪಡೀತಕ್ಕಂಥದ್ದು ಅಲ್ಲ. ಶಿಸ್ತು ಎನ್ನುವುದು ಯಾವ ವಿಧವಾದ ಹತೋಟಿ ಇಲ್ಲದೆ, ನಿಗ್ರಹವಿಲ್ಲದೆ, ಯಾವ ವಿಧವಾದ ಭಯವಿಲ್ಲದೆ ಇರಬೇಕು. ಈ ರೀತಿಯ ಶಿಸ್ತು ಬರುವುದು ಹೇಗೆ? ಅವ್ರು ನಮ್ಮನ್ನೇ ಪ್ರಶ್ನಿಸ್ತಾರೆ. ಇಂಥ ಶಿಸ್ತನ್ನ ನಾವು ಪಡ್ಕೊಳ್ಳೋದು ಹೇಗೆ? ಮೊದಲು ಶಿಸ್ತು ಆಮೇಲೆ ಸ್ವಾತಂತ್ರ್ಯ ಎನ್ನುವುದಲ್ಲ. ಮೊದಲು ಶಿಸ್ತು ಆಮೇಲೆ ಸ್ವಾತಂತ್ರ್ಯ ಅಲ್ಲ. ಸ್ವಾತಂತ್ರ್ಯವೆನ್ನುವುದು ಮೊಟ್ಟ ಮೊದಲು ಬರುತ್ತದೆ. ಸ್ವಾತಂತ್ರ್ಯ ಅನ್ನೋದು ಮೊದಲು ಬರುತ್ತೆ, ಕೊನೆಯಲ್ಲಿ ಅಲ್ಲ. ಶಿಸ್ತಿಗೆ ಒಳಪಡುವುದರಿಂದ ಬಿಡುಗಡೆಯಾದ ಈ ಸ್ವಾತಂತ್ರ್ಯವನ್ನು ಅರ್ಥ ಮಾಡಿಕೊಳ್ಳುವುದು, ಅದೇ ಶಿಸ್ತು. ನೋಡಿ, ಹತೋಟಿಯಿಂದ ನಾವು ಸ್ವಾತಂತ್ರ್ಯವನ್ನ ಯಾವಾಗ ಪಡಿತೀವೋ ಆಗ ನಾವು ಶಿಸ್ತಿಗೆ ಒಳಪಡ್ತೀವಿ. ಆ ಶಿಸ್ತಿಗೆ ಒಳಪಟ್ರೆ ಸ್ವಾತಂತ್ರ್ಯ ಅನ್ನೋದು ನಮ್ಗೆ ಸಿಗೋದಿಕ್ಕೆ ಸಾಧ್ಯವಿಲ್ಲ. ಕಲಿಯುವುದೆಂಬುದೇ ಶಿಸ್ತು. ಇಂಗ್ಲಿಷಿನಲ್ಲಿ ಡಿಸಿಪ್ಲಿನ್ ಎಂಬ ಪದಕ್ಕೆ ಮೂಲ ಅರ್ಥ ಕಲಿಯುವುದು ಎಂದೇ. ಕಲಿಯುವ ಕ್ರಿಯೆಯೇ ಸ್ಪಷ್ಟತೆಯಾಗುತ್ತದೆ. ಈ ಹತೋಟಿ, ನಿಗ್ರಹ, ಪಾಪದ ಕ್ಷಮೆ ಇವುಗಳ ಸಂಪೂರ್ಣ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ, ಅಂದ್ರೆ ನಿಗ್ರಹ ಮಾಡೋದಾಗ್ಲಿ, ಹತೋಟಿ ಇಟ್ಕೊಳ್ಳೋದಾಗ್ಲಿ, ಇದನ್ನ ನಾವು ಯಾವಾಗ್ಲೂ ಸರಿಯಾಗಿ ಅರ್ಥ ಮಾಡ್ಕೊಳ್ತೀವೋ ಮಾಡಿಕೊಳ್ಳಬೇಕಾದರೆ ಲಕ್ಷ್ಯ ಕೊಡುವುದು ಅಗತ್ಯ. ಇವಾಗ ಅವರು ಜೆ.ಕೆ. ಅವರು ಉಪಯೋಗಿಸ್ತಕ್ಕಂಥ ಗಮನ, ಅರಿವು, ಎಚ್ಚರಿಕೆ, ಈ ತರ ನಾವು ನಮ್ಮನ್ನ ನಾವು ಯಾವಾಗ ಗಮನಿಸ್ತೀವೋ ಆಗ ನಾವು ಆ ಗಮನಿಸುವಿಕೆಯೇ ಹತೋಟಿಗೆ ಒಳಪಡಿಸುತ್ತೆ. ಶಿಸ್ತನ್ನು ಪರಿಶೀಲನೆ ಮಾಡಲು ನಿಗ್ರಹವನ್ನು ಹೇರಬೇಕಾಗಿಲ್ಲ. ನಾವು ಶಿಸ್ತಿಗೆ ಒಳಪಡಬೇಕಾದ್ರೆ ಅದಕ್ಕೊಂದು ಹತೋಟಿ ಅನ್ನೋದನ್ನ ಅದರ ಮೇಲೆ ನಾವು ಒತ್ತಡ ಹಾಕ್ಬೇಕಾಗಿಲ್ಲ. ಪರಿಶೀಲನೆ ಮಾಡುವ ಕಾರ್ಯವೇ ತನ್ನ ಸ್ವಂತ ಶಿಸ್ತನ್ನು ಉಂಟು ಮಾಡುತ್ತದೆ. ಯಾವಾಗ ನಾವು ಪರಿಶೀಲನೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವೋ ಅದೇ ನಮ್ಮನ್ನ ಶಿಸ್ತಿಗೆ ಒಳಪಡಿಸುತ್ತೆ. ಅಲ್ಲಿ ಯಾವ ಹತೋಟಿ ಆಗ್ಲಿ, ನಿಗ್ರಹ ಆಗ್ಲಿ ಬೇಕಾಗಿಲ್ಲ. ಅದರಲ್ಲಿ ಯಾವ ವಿಧವಾದ ನಿಗ್ರಹವೂ ಇರುವುದಿಲ್ಲ. ಯಾವಾಗ ನಾವು ನಮ್ಮನ್ನು ನೋಡಿಕೊಳ್ಳಲು ತೊಡಗುತ್ತೇವೆಯೋ ಅದೇ ನಮ್ಮನ್ನು ಶಿಸ್ತಿಗೆ ಒಳಪಡಿಸುತ್ತವೆ. ಗಮನಿಸುವ ಅನ್ನೋದು ಅದನ್ನೇ, ನನ್ನ ಭಾವನೆಗಳನ್ನ, ನನ್ನ ಕ್ರಿಯೆಗಳನ್ನ, ನನ್ನ ಆಲೋಚನೆಗಳನ್ನ ನಾನು ಯಾವಾಗ ಗಮನಿಸ್ತಾ ಹೋಗ್ತೀನೋ ಆಗ ಅದನ್ನ ಬದಲಾಯಿಸ್ಕೊಳ್ತಾ ಹೋಗ್ತೀನಿ. ಇದೇ ಗಮನ ಅಂದ್ರೆ ಅದು. ಅದಕ್ಕೋಸ್ಕರನೇ ನಾವು ಅನುಕ್ಷಣ ಆ ಕ್ಷಣದಲ್ಲಿ ಜೀವಿಸೋದು ಅಂದ್ರೆ ಏನು, ಬದುಕೋದು ಅಂದ್ರೆ ಏನು, ನಾನು ಆ ಕ್ಷಣದಲ್ಲಿ ಯಾವ ರೀತಿ ಇದೀನಿ, ಈಗ ನನ್ಗೊಂದು ಕ್ಷಣ ಸಿಕ್ಕಿದೆ, ಈ ಕ್ಷಣವನ್ನ ನಾನು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅಂತ ನಾನು ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಗ ನನ್ನಲ್ಲೇ ಬದಲಾವಣೆ ಅನ್ನೋದು ಉಂಟಾಗ್ತಾ ಇರುತ್ತೆ. ಇದಕ್ಕೆ ಯಾವ ಹತೋಟಿ ಆಗ್ಲಿ, ನಿಗ್ರಹ ಆಗ್ಲಿ ಬೇಕಾಗಿಲ್ಲ. ಗಮನಿಸುವಿಕೆಯೇ ಹತೋಟಿಗೆ ಒಳಪಡುತ್ತದೆ. ಅಲ್ಲಿ ಯಾವ ಹತೋಟಿಯೂ ಇರುವುದಿಲ್ಲ. ನಮ್ಮನ್ನ ನಾವೇ ಬದಲಾವಣೆ ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ. ಈಗ ಅಧಿಕಾರವನ್ನು ಒಪ್ಪದಿರಲು, ಇಲ್ಲಿ ಮಾನಸಿಕ ಅಧಿಕಾರವನ್ನು ಕುರಿತು ಮಾತನಾಡುತ್ತಿದ್ದೇನೆ, ಕಾನೂನುಗಳು ಅಲ್ಲ.
ಎಲ್ಲ ಮತೀಯ ಸಂಸ್ಥೆಗಳ ಅಧಿಕಾರವನ್ನು, ಸಂಪ್ರದಾಯವನ್ನು, ಅನುಭವವನ್ನು ಒಪ್ಪದಿರಲು ಸಾಧಾರಣವಾಗಿ ಜನರು ಏಕೆ ವಿಧೇಯರಾಗಿರುತ್ತಾರೆ ಎಂಬುದನ್ನು ಗಮನಿಸಬೇಕು. ಒಂದು ಸಂಸ್ಥೆಗೆ ನಾವು ಸೇರ್ಕೊಂಡಾಗ ಏನಾಗತ್ತೆ, ಅಲ್ಲಿಯ ಸಂಪ್ರದಾಯಗಳನ್ನ ನಾವು ಫಾಲೋ ಮಾಡ್ಬೇಕಾಗಿ ಬರುತ್ತೆ. ಆದರೆ ನಾವು ಆ ಸಂಪ್ರದಾಯಗಳನ್ನ ಒಪ್ಕೊಳ್ಳೋದಿಕ್ಕೆ ತಯಾರಾಗಿರೋದಿಲ್ಲ. ಇದಕ್ಕೆ ಏನು ಕಾರಣ? ಯಾವಾಗ ಒಪ್ಕೊಳ್ಳೋದಿಲ್ವೋ ಅಲ್ಲಿ ಘರ್ಷಣೆ ಅನ್ನೋದು ಪ್ರಾರಂಭ ಆಗತ್ತೆ. ವಾಸ್ತವಿಕವಾಗಿ ಅದನ್ನು ಪರಿಶೀಲನೆ ಮಾಡಬೇಕು. ಹಾಗೆ ಅದನ್ನು ಅಭ್ಯಾಸ ಮಾಡಬೇಕಾದರೆ ನಮಗೆ ತುಚ್ಛೀಕರಣ, ಸಮರ್ಥನೆ, ಅಭಿಪ್ರಾಯ ಅಥವಾ ಸಮ್ಮತಿ ಇವುಗಳಿಂದ ಸ್ವಾತಂತ್ರ್ಯವು ಬೇಕು. ಅಂದ್ರೆ ಆ ಒಂದು ಸಂಪ್ರದಾಯವನ್ನ ನಾನು ಫಾಲೋ ಮಾಡ್ಬೇಕಾ, ಅದು ಆ ಸ್ವಾತಂತ್ರ್ಯ ನನಗೆ ಇರ್ಬೇಕು. ಅದು ನನಗೆ ಇಷ್ಟ ಆಯ್ತಾ, ಅದ್ರ ನಾನು ಫಾಲೋ ಮಾಡ್ಬೇಕು, ಇಲ್ವಾ ಬಿಡ್ಬೇಕು. ಅಂತ ಒಂದು ಸ್ವಾತಂತ್ರ್ಯ ಇದ್ದಾಗ ಮಾತ್ರ ಆ ಸಂಸ್ಥೆಯಲ್ಲಿ ನಾವು ಇರೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲ ಅಂತಂದ್ರೆ ನಾನು ಅಲ್ಲಿರೋದಕ್ಕೆ ಸಾಧ್ಯವಿಲ್ಲ. ನಮ್ಮೊಳಗೆ ಅಧಿಕಾರದ ಮಾನಸಿಕ ವ್ಯವಸ್ಥೆಯನ್ನು ಅಭ್ಯಾಸ ಮಾಡಲು ನಮಗೆ ಸ್ವಾತಂತ್ರ್ಯ ಬೇಕು. ಈ ಸ್ವಾತಂತ್ರ್ಯವನ್ನ ನಾವು ಇಟ್ಕೊಳ್ಬೇಕು. ಪರಿಶೀಲನೆಗೆ ಕೈ ಹಾಕಿದಾಗ ಅದರ ವ್ಯವಸ್ಥೆಯನ್ನು ಒಪ್ಪುವುದಿಲ್ಲ. ಹಾಗೆ ಒಪ್ಪದಿದ್ದಾಗ ಈ ನಿರಾಕರಣೆಯೇ ಅಧಿಕಾರದಿಂದ ಸ್ವತಂತ್ರವಾದ ಮನಸ್ಸಿನ ಬೆಳಕು. ಆಗ ನನಗೆ ಅಲ್ಲಿಂದ ಒಂದು ಬೆಳಕು, ಮನಸ್ಸಿನ ಬೆಳಕು ಅನ್ನೋದು ಗೋಚರ ಆಗ್ತಾ ಬರುತ್ತೆ. ಯಾವುದನ್ನು ಉಪಯೋಗಕರವೆಂದು ಜನ ತಿಳಿದಿದ್ದಾರೋ, ಬಹಿರಂಗದ ಶಿಸ್ತು, ಮುಂದಾಳುತನ, ಧ್ಯೇಯವಾದಿತ್ವ ಮುಂತಾದವನ್ನು ನಿರಾಕರಿಸುವುದೇ ಅದನ್ನು ಪರಿಶೀಲನೆ ಮಾಡುವುದು. ಆಗ ಹಾಗೆ ಅಭ್ಯಾಸ ಮಾಡುವ ಕಾರ್ಯವೇ ಶಿಸ್ತು ಮಾತ್ರವಲ್ಲ, ಅದರ ನಿಷೇಧ, ನಿರಾಕರಣೆಯೇ ಸ್ಪಷ್ಟವಾದ ಕ್ರಿಯೆ. ಆದುದರಿಂದ ನಾವು ಮುಖ್ಯವೆಂದು ಯಾವ್ದ್ಯಾವ್ದು ಮುಖ್ಯ, ಅದು ನನಗೆ ಅಗತ್ಯ ಬೇಕು ಅಂತ ನಾವು ಪರಿಗ್ರಹಿತವಾಗಿರುವುದನ್ನೆಲ್ಲ ನಿರಾಕರಿಸುತ್ತೇವೆ. ಗಟ್ಟಿಯಾಗಿ ಹಿಡ್ಕೊಂಡಿರೋದನ್ನೆಲ್ಲ ಬಿಡ್ತಾ ಹೋಗ್ತೀವಿ. ಮನಸ್ಸಿನ ಶಾಂತಿಯನ್ನು ತರುವುದಕ್ಕಾಗಿ, ನಾವು ಮನಸ್ಸನ್ನ ಶಾಂತಗೊಳಿಸೋದಕ್ಕೋಸ್ಕರವಾಗಿ ಯಾವ್ಯಾವುದ್ರಿಂದ ನಂಗೆ ಸಹಾಯ ಆಗುತ್ತೆ ಅಂತ ಹಿಡ್ಕೊಂಡಿದ್ವೋ ಅದನ್ನೆಲ್ಲ ಬಿಡ್ತಾ ಹೋಗ್ತೀವಿ. ಎಲ್ಲ ಕಟ್ಟುಪಾಡುಗಳಿಂದ ಯಾವಾಗ ಹೊರ ಬರುತ್ತೇವೋ ಆಗ ಮನಸ್ಸು ಶಾಂತವಾಗಲು ಸಾಧ್ಯ. ಯಾವುದೇ ಕಟ್ಟುಪಾಡಿಗೆ ಒಳಪಟ್ಟರೂ ಸಹ ನಮ್ಮ ಮನಸ್ಸು ಶಾಂತವಾಗಿರೋದಕ್ಕೆ ಸಾಧ್ಯವಿಲ್ಲ. ಹೀಗೆ ಹತೋಟಿಯು ಶಾಂತಿಗೆ ಒಯ್ಯುವುದಿಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಹತೋಟಿ ಆಗ್ಲಿ ನಿಗ್ರಹ ಆಗ್ಲಿ ನಮ್ಮ ಮನಸ್ಸು ಶಾಂತವಾಗೋದಕ್ಕೆ ಸಾಧ್ಯವಿಲ್ಲ ಅಂತ ಇಷ್ಟೊತ್ತು ನಾವು ತಿಳ್ಕೊಂಡ್ವಿ. ಮನಸ್ಸಿಗೆ ತುಂಬಾ ತಲ್ಲೀನಗೊಳಿಸುವ ವಿಷಯವಿದ್ದರೆ ಮನಸ್ಸು ಶಾಂತವಾಗುವುದಿಲ್ಲ, ಅದು ಆ ವಸ್ತುವಿನಲ್ಲಿ ಮಗ್ನವಾಗಿ ಬಿಡುತ್ತದೆ. ನಾವು ಒಂದ್ ಸಂಗೀತ ಕೇಳೋದಾಗ್ಲಿ ಅಥವಾ ಚಿತ್ರವನ್ನ ಬಿಡಿಸೋದಾಗ್ಲಿ ಅದ್ರಲ್ಲೇ ತಲ್ಲೀನವಾಗಿದ್ದಾಗ ನನ್ನ ಮನಸ್ಸು ಶಾಂತವಾಗಿಲ್ಲ, ಅದು ನನ್ನ ಮನಸ್ಸು ಆ ಚಿತ್ರ ಬಿಡಿಸೋದ್ರಲ್ಲಿ ಅಥವಾ ಸಂಗೀತವನ್ನ ಆಲಿಸೋದ್ರಲ್ಲಿ ಮಗ್ನವಾಗಿದೆ ಅಷ್ಟೇ ವಿನಃ ಅದು ಶಾಂತವಾಗಿಲ್ಲ. ಆ ಚಟುವಟಿಕೆಯಿಂದ ನಾನು ಯಾವಾಗ ಹೊರಗೆ ಬರ್ತೀನೋ ಮತ್ತೆ ಹಿಂದಿನ ಸ್ಥಿತಿಯಲ್ಲೇ ಮನಸ್ಸು ಇರುತ್ತೆ. ಇದು ಒಂದು ಮಗುವಿಗೆ ವಿನೋದಕರವಾಗಿರುವ ಒಂದು ಬೊಂಬೆಯನ್ನು ಕೊಟ್ಟಂತೆ. ಮಗು ಬಹು ಶಾಂತವಾಗಿ ಬಿಡುತ್ತದೆ. ಗೊಂಬೆ ಕೊಟ್ಟಾಗ ಅದು ತೀಟೆ ಮಾಡೋದನ್ನ ಬಿಟ್ಟು ಗೊಂಬೆ ಜೊತೆ ಹಾಯಾಗಿರುತ್ತೆ. ಆ ಗೊಂಬೆಯನ್ನು ಕಿತ್ತುಕೊಂಡರೆ ಸಾಕು ಮತ್ತೆ ಚೇಷ್ಟೆಗೆ ಮೊದಲು ಮಾಡುತ್ತದೆ. ನಮಗೆಲ್ಲ ನಮ್ಮ ಬೊಂಬೆಗಳಿವೆ, ನಮ್ಮನ್ನು ಅವು ತಲ್ಲೀನಗೊಳಿಸುತ್ತವೆ. ನಾವು ತುಂಬಾ ಶಾಂತವಾಗಿ ಇದ್ದೇವೆ ಎಂದುಕೊಳ್ಳುತ್ತೇವೆ. ಆದರೆ ಒಬ್ಬ ಮನುಷ್ಯನು ಯಾವುದಾದರೂ ಒಂದು ವಿಧವಾದ ಚಟುವಟಿಕೆಯಲ್ಲಿ ನಿರತನಾಗಿದ್ದರೆ ಆ ಚಟುವಟಿಕೆ ಒಂದು ಸಾಹಿತ್ಯವನ್ನ ಚಿಂತನೆ ಮಾಡೋದಾಗ್ಲಿ, ಓದೋದಾಗ್ಲಿ ಅಥವಾ ವಿಜ್ಞಾನದಲ್ಲಿ ಸಂಶೋಧನೆ ಮಾಡೋದು, ಇದರಲ್ಲಿ ಇದೆಲ್ಲ ನಮ್ಗೆ ಇರ್ತಕ್ಕಂಥ ಬೊಂಬೆಗಳು. ಆ ಬೊಂಬೆಯಲ್ಲಿ ನಾವು ಒಂದಾಗಿದ್ದಾಗ ನಾವು ಶಾಂತವಾಗಿದ್ದೀವಿ ಅಂತ ಅಂದ್ಕೊಳ್ತೀವಿ. ಅದರಿಂದ ಹೊರಗೆ ಬಂದಾಗ ಮತ್ತೆ ಯಥಾ ಪ್ರಕಾರ ನಾವು ಇರ್ತೀವಿ. ವೈಜ್ಞಾನಿಕ, ಸಾಹಿತ್ಯಕ ಅಥವಾ ಇನ್ನೇನಾದರೂ ಆಗಲಿ ಬೊಂಬೆಯು ಅವನನ್ನು ತಲ್ಲೀನಗೊಳಿಸುತ್ತದೆ. ನಿಜವಾಗಿ ಅವನು ಶಾಂತವಾಗಿರುವುದಿಲ್ಲ. ಆ ಗೊಂಬೆ ಅವನನ್ನ ಶಾಂತತೆಗೆ, ಅದರಲ್ಲೇ ತಲ್ಲೀನತೆಯನ್ನ ಪಡೆದಿರ್ತಾನೆ ಅಷ್ಟೇ. ನಮಗೆ ಗೊತ್ತಿರುವ ಮೌನ ಒಂದೇ, ಶಬ್ದ ನಿಂತಾಗ.
ಅಂದ್ರೆ ಆ ಮನಸ್ಸು ಆಲೋಚನೆಗಳನ್ನ ನಿಲ್ಲಿಸಿದಾಗ, ಚಿಂತನೆಯು ನಿಂತಾಗ. ಆದರೆ ಅದು ಮೌನವೇ ಅಲ್ಲ. ಮೌನವು ಸೌಂದರ್ಯದಂತೆ, ಪ್ರೇಮದಂತೆ ಸಂಪೂರ್ಣವಾಗಿ ಬೇರೆಯಾದುದು. ಆ ಮೌನ ಅನ್ನೋದು ನಾವು ಏನ್ ತಿಳ್ಕೊಂಡಿದೀವೋ ಅದಕ್ಕಿಂತ ಅದು ಬೇರೆ ರೀತಿಯಾಗಿರ್ತಕ್ಕಂಥದ್ದು. ಈ ಮೌನವು ಶಾಂತವಾದ ಮನಸ್ಸಿನ ಉತ್ಪನ್ನವಲ್ಲ. ನಾವು ಯಾವಾಗ ಮನಸ್ಸನ್ನ ಶಾಂತ ಸ್ಥಿತಿಗೆ ತಂದ್ಕೊಳ್ತೀವೋ ಆಗ ಬಂದಿರ್ತಕ್ಕಂಥ ಮೌನ ಅದು ಮೌನವೇ ಅಲ್ಲ. ಅದು ಮೌನದ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಂಡಿರುವ ಮಿದುಳಿನ ಗೂಡುಗಳು. ಮೌನದ ವ್ಯವಸ್ಥೆ ಏನು ಅಂತ ತಿಳ್ಕೊಂಡಿರೋ ಮೆದುಳಿನ ಕೆಲಸ ಅದು. ದೇವರಾಣಿ ಶಾಂತವಾಗಲಿ ಎಂದು ಹೇಳಿ ಉಂಟು ಮಾಡಿದ ಮೌನವಲ್ಲ. ನಾವು ದೇವರಲ್ಲಿ ಮೊರೆ ಇಡ್ತೀವಿ, ಅಪ್ಪ ನನಗೆ ಶಾಂತಿ ಕೊಡಪ್ಪ ಅಂತ. ಆ ಶಾಂತಿ ಬೇರೆಯವರು ಕೊಡೋದಲ್ಲ, ಅದು ನಮ್ಮಷ್ಟಕ್ಕೆ ನಾವೇ ಅದನ್ನ ಪಡ್ಕೊಳ್ಬೇಕು, ಸಂಪಾದನೆ ಮಾಡ್ಕೊಳ್ಬೇಕು. ಆಗ ಮಿದುಳಿನ ಗೂಡುಗಳೇ ಮೌನವನ್ನು ಉಂಟು ಮಾಡುತ್ತವೆ, ಅದು ಮೌನವಲ್ಲ. ಲಕ್ಷ್ಯ ಕೊಡುವಾಗ ನೋಡುವವನೇ ನೋಡುವ ವಸ್ತುವಾಗಿರುವುದರ ಪರಿಣಾಮವೂ ಮೌನವಲ್ಲ. ಯಾವ ವಸ್ತುವನ್ನ ನಾವು ನೋಡ್ತೀವೋ ಆ ನೋಡುವವನು ನೋಡುವ ವಸ್ತು ಎರಡು ಒಂದಾಗ್ಬಿಟ್ಟಿದೆ, ನನಗ್ ಮೌನ ಆಗಿದೆ, ಅದೂ ಮೌನ ಅಲ್ಲ. ಆಗ ಯಾವ ಘರ್ಷಣೆಯೂ ಇರುವುದಿಲ್ಲ, ಆದರೆ ಅದು ಮೌನವಲ್ಲ. ಅಲ್ಲಿ ಘರ್ಷಣೆ ಇರೋದಿಲ್ಲ ಅಷ್ಟೇ ವಿನಃ ಅದು ಮೌನ ಅಲ್ಲ. ಇದು ಮೌನ ಅಲ್ಲ, ಮೌನವಲ್ಲ ಅಂತ ಪದೇ ಪದೇ ಹೇಳುತ್ತಾ ನಮ್ಮನ್ನು ಇನ್ನೂ ಮುಂದಕ್ಕೆ ಹೋಗುವ ಪ್ರಯತ್ನವನ್ನು ನಾವೇ ಮಾಡ್ಲಿ ಅಂತ JK ಅವರು ಇದು ಮೌನ ಅಂತ ಹೇಳೋದಿಕ್ಕೆ ಅವರು ಇಷ್ಟಪಡೋದಿಲ್ಲ. ಅವ್ರು ಏನ್ ಹೇಳ್ತಾರೆ, ನೀವು ಈ ಮೌನವೇನು ಎನ್ನುವುದನ್ನು ನಾನು ಹೇಳಬೇಕೆಂದು ಕಾಯುತ್ತಿದ್ದೀರಿ. ನೀವು ಕಾಯ್ತಾ ಇದ್ದೀರಾ, ನಾನು ಮೌನ ಅಂದ್ರೆ ಏನ್ ಹೇಳ್ತೀನಿ ಅಂತ ತಿಳ್ಕೊಳ್ಬೇಕು ಅಂತ. ನಾನು ಹೇಳಿದಾಗ ಅದನ್ನು ಗಟ್ಟಿಯಾಗಿ ಹಿಡಿದು ನೀವು ನಿಮ್ಮ ಪ್ರಯತ್ನವನ್ನು ನಿಲ್ಲಿಸಿ ಬಿಡುವಿರಿ. ನಾನೇನಾದ್ರೂ ಮೌನ ಇದು ಅಂತ ಹೇಳಿದ್ರೆ ನೀವೇನ್ ಮಾಡ್ತೀರಾ, ಆ ಮೌನವನ್ನ ಕಂಡುಕೊಳ್ಳೋದಿಕ್ಕೆ ನೀವು ಪ್ರಯತ್ನವನ್ನೇ ನಿಲ್ಲಿಸ್ಬಿಡ್ತೀರಿ. ಅದು ಆಗ್ಬಾರ್ದು. JK ಅವರು ಅದನ್ನ ಇಷ್ಟಪಡೋದಿಲ್ಲ. ಸ್ವತಃ ನಾವೇ ಅದನ್ನ ನಾವು ಕಂಡುಕೊಳ್ಳಿ ಅನ್ನೋದೇ ಅವರ ಉದ್ದೇಶ. ನೀವು ಈ ಮೌನವೇನು ಎನ್ನುವುದನ್ನು ನಾನು ಹೇಳಬೇಕೆಂದು ಕಾಯುತ್ತಿದ್ದೀರಿ. ಅದನ್ನೇ ಹೋಲಿಸಿ ಅರ್ಥ ವಿವರಣೆ ಮಾಡಿ ಅದನ್ನು ಹೊತ್ತುಕೊಂಡು ಹೋಗಿ ಹೂತು ಬಿಡುವುದಕ್ಕೆ, ಅದನ್ನೇ ನಾವು ಗಟ್ಟಿಯಾಗಿ ಹಿಡ್ಕೊಂಡು ನಮ್ಮ ಒಂದು ಬೆಳವಣಿಗೆಯನ್ನ ಕುಂಠಿತ ಮಾಡ್ಕೊಂಡ್ಬಿಡ್ತೀವಿ. ಅದನ್ನು ವರ್ಣಿಸುವುದಕ್ಕೆ ಆಗುವುದಿಲ್ಲ. ಮೌನವನ್ನ ವರ್ಣನೆ ಮಾಡೋದಕ್ಕೆ ಸಾಧ್ಯವಿಲ್ಲ. ತಿಳಿದಿರುವುದನ್ನು ಮಾತ್ರ ವಿವರಿಸಬಹುದು. ಈ ತಿಳಿದಿರುವುದರಿಂದ ಬಿಡುಗಡೆಯು ಬರಬೇಕಾದರೆ ಪ್ರತಿನಿತ್ಯವೂ ಈ ತಿಳಿದಿರುವುದಕ್ಕೆ ನಾವು ಇಲ್ಲವಾಗಬೇಕು. ಏನೇನ್ ನಾನು ತಿಳ್ಕೊಂಡಿದ್ದೀನೋ ಅದನ್ನೆಲ್ಲ ನಾನು ಖಾಲಿ ಮಾಡ್ತಾ ಬಂದಾಗ ಮಾತ್ರ ನಾನು ತಿಳಿದೇ ಇರೋದನ್ನ ನಾವು ತಿಳಿಯೋದಿಕ್ಕೆ ಸಾಧ್ಯವಾಗತ್ತೆ. ಪ್ರತಿ ಕ್ಷಣ ಸಾಯುವುದರಿಂದ ವರ್ತಮಾನದಲ್ಲಿ ಜೀವಿಸಬೇಕು. ನಾನು ಯಾವಾಗ್ಲೂ ಹಿಂದಿನ ಚಿಂತೆ ಅಥವಾ ಮುಂದಿನ ಆಲೋಚನೆ ಇವುಗಳಲ್ಲಿ ಇದ್ದು ವರ್ತಮಾನವನ್ನ ನಾನು ಹಾಳು ಮಾಡ್ಕೊಳ್ತಾ ಇದ್ದೀನಿ. ಈ ತಿಳಿದಿರುವುದರಿಂದ ಬಿಡುಗಡೆಯು ಬರಬೇಕಾದರೆ ಪ್ರತಿನಿತ್ಯವೂ ಈ ತಿಳಿದಿರುವುದಕ್ಕೆ ನಾನು ಇಲ್ಲವಾಗಬೇಕು. ಆದ ನೋವು, ಹೊಗಳಿಕೆಗಳು, ನೀವು ಮಾಡಿಕೊಂಡಿರುವ ಕಲ್ಪನೆಗಳು, ಎಲ್ಲ ಅನುಭವಗಳು ಇವಿಷ್ಟಕ್ಕೂ ಸಾಯಬೇಕು. ಪ್ರತಿನಿತ್ಯ ಸಾಯಬೇಕು. ಪ್ರತಿನಿತ್ಯ ಅಲ್ಲ ಅವ್ರು ಹೇಳುದು, ಪ್ರತಿ ಕ್ಷಣ ಸಾಯಿರಿ. ಅಂದ್ರೆ ಹಿಂದಿನ ಘಟನೆಗಳು, ನೋವುಗಳು, ಅನುಭವಗಳು ಎಲ್ಲವನ್ನ ನೀವು ತೆಗೆದು ಹಾಕ್ತಾ ಬನ್ನಿ. ಏಕೆಂದರೆ ಮಿದುಳಿನ ಗೂಡುಗಳು ತಾವೇ ಹುರುಪುಳ್ಳವಾಗುತ್ತವೆ. ಯಾವಾಗ ನಾವು ಅದನ್ನು ತೆಗೆದು ಪ್ರಯತ್ನ ಪಡ್ತೀವೋ ಆಗ ನಾವು ಉತ್ಸಾಹದಿಂದ, ಹುರುಪಿನಿಂದ ಕೆಲಸ ಮಾಡೋದಿಕ್ಕೆ ಪ್ರಾರಂಭ ಮಾಡ್ತೀವಿ. ಅವು ಪ್ರಾಯದವಾಗುತ್ತವೆ, ಮುಗ್ಧವಾಗುತ್ತವೆ. ಆದರೆ ಆ ಮುಗ್ಧತೆ, ಆ ಹುರುಪು, ಆ ಮಾರ್ಧವ ಮತ್ತು ಕೋಮಲತೆಗಳು ಪ್ರೇಮವನ್ನು ಉಂಟು ಮಾಡುವುದಿಲ್ಲ. ಸೌಂದರ್ಯ ಅಥವಾ ಮೌನದ ಗುಣ ಅದಲ್ಲ. ಇದನ್ನು ಆದ್ರೂ ಅವ್ರು ನೋಡಿ ಕೊನೆಗೂ ಅವರು ಇದೇ ಮೌನ ಅಂತ ಹೇಳೋದೇ ಇಲ್ಲ. ಈಗ ಒಂದು ಚಿಕ್ಕ ಹಿಂಟ್ ಕೊಡ್ತಾ ಬರ್ತಾರೆ. ಶಬ್ದ ನಿಂತಾಗ ಬರುವ ಮೌನ ನಿಜವಾದ ಮೌನವಲ್ಲ. ಅದು ಮೌನದ ಅಲ್ಪ ಪ್ರಾರಂಭ ಅಷ್ಟೇ. ಅದು ಮೌನದ ಅಲ್ಪ ಪ್ರಾರಂಭ. ಅದು ಎಲ್ಲಿಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ, ಅದನ್ನ ಹಿಡ್ಕೊಂಡ್ರೆ ಅಂತಂದ್ರೆ ಅದು ಚಿಕ್ಕ ಬಿಲವೊಂದರ ಮೂಲಕ ದೊಡ್ಡ ವಿಸ್ತಾರವಾದ ವಿಶಾಲ ಸಮುದ್ರಕ್ಕೆ
ಅಮೇಯವಾದ ಅನಂತವಾದ ಸ್ಥಿತಿಗೆ ಹೋಗುವಂಥದ್ದು. ಚಿಕ್ಕದಾಗಿ ಪ್ರಾರಂಭ ಆಗ್ದು ಶಬ್ದ ಅನ್ನೋದು ನಮ್ಮ ಒಳಗಡೆ ಯಾವುದು ಅನುಭವಗಳು ನೆನಪುಗಳು ಏನು ಇಲ್ಲದೆ ಇದ್ದಾಗ ಅಲ್ಲಿ ಚಿಕ್ಕದಾಗಿ ಪ್ರಾರಂಭ ಆಗಿದ್ದು ನಮ್ಮನ್ನ ಎಲ್ಲಿವರೆಗೂ ಕರ್ಕೊಂಡು ಹೋಗುತ್ತಪ್ಪ? ಅನಂತತೆ ಕಡೆಗೆ, ಅಮೇಯದ ಕಡೆಗೆ. ಅದನ್ನ ನಾವು ವರ್ಣನೆ ಮಾಡೋದಿಕ್ಕೆ ಸಾಧ್ಯವಿಲ್ಲ. ಪ್ರಜ್ಞೆಯ ಸಂಪೂರ್ಣ ವ್ಯವಸ್ಥೆಯನ್ನು ಸುಖ ದುಃಖ ನಿರಾಶೆ ಎಂಬುವುಗಳ ಅರ್ಥವನ್ನು ತಿಳಿದುಕೊಳ್ಳುವ ತನಕ ಇದು ನಿಮಗೆ ಶಬ್ದಗಳ ಮೂಲಕ ತಿಳಿಯುವುದಿಲ್ಲ. ನಾವೇ ಸ್ವತಃ ಸುಖ ಅಂದ್ರೇನು, ದುಃಖ ಅಂದ್ರೇನು, ಕಷ್ಟ ಅಂದ್ರೇನು, ಆತಂಕ, ಇದಕ್ಕೆಲ್ಲ ನಾವೇ ಆಳವಾಗಿ ಚಿಂತನೆ ಮಾಡಿ ಅದನ್ನ ನಾವ್ ಯಾವಾಗ ಪರಿಹಾರ ಮಾಡ್ಕೊಳ್ತೀವೋ ಆಗ ನಮ್ಗೆ ಸ್ವಾತಂತ್ರ್ಯ ಅನ್ನೋದು ಸಿಗತ್ತೆ. ಮಿದುಳಿನ ಗೂಡಗಳೇ ಶಾಂತವಾಗಿ ಬಿಟ್ಟಿವೆ. ಆಗ ಯಾರೂ ಹೇಳುವುದಕ್ಕಾಗದ, ಯಾರೂ ನಾಶ ಮಾಡಲಾಗದ ಆ ಗೂಢ ತತ್ವವನ್ನು ಬಹುಶಃ ನೀವು ಅರ್ಥ ಮಾಡಿಕೊಳ್ಳಬಹುದು. ಅಂತ ರಹಸ್ಯವನ್ನ ನೀವು ಪ್ರಯತ್ನ ಪಟ್ಟಾಗ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯವಿದೆ. ಜೀವಂತವಾದ ಮನಸ್ಸು, ಮೌನವಾದ ಮನಸ್ಸು. ಜೀವಂತವಾದ ಮನಸ್ಸಿಗೆ ಒಂದು ಕೇಂದ್ರವಿಲ್ಲ, ಅದಕ್ಕೊಂದು ಕೇಂದ್ರ ಅನ್ನೋದು ಇಲ್ಲ. ಆದುದರಿಂದ ಅಂತರವಿಲ್ಲ, ಕಾಲವೂ ಇಲ್ಲ. ಅಂಥ ಮನಸ್ಸು ಸೀಮಾತೀತವಾದುದು. ಅದೊಂದೇ ಸತ್ಯ, ಅದೊಂದೇ ವಾಸ್ತವ. ಗತಕಾಲದ ಭಾರಗಳಿಂದ ಬಿಡುಗಡೆ ಹೊಂದಿದಾಗಲೇ, ಅಂದ್ರೆ ಹಿಂದೆ ನಡೆದಿರ್ತಕ್ಕಂಥದ್ದನ್ನೆಲ್ಲ ನಾವು ಯಾವಾಗ ಬಿಡ್ತಾ ಬರ್ತೀವೋ ಆಗ ಜೀವಂತವಾದ ಮೌನವಾದ ಮನಸ್ಸನ್ನು ಪಡೆಯಲು ಸಾಧ್ಯ. ಅದಕ್ಕೋಸ್ಕರ ನಾವು ಯಾವಾಗ್ಲೂ ಅಷ್ಟೇ ಹಿಂದೆ ನಡೆದಿರ್ತಕ್ಕಂಥ ವಿಷಯಗಳನ್ನ ಚಿಂತನೆ ಮಾಡದೆ ಮುಂದೆ ಆಗ್ಬೇಕಾಗಿರೋದು ಏನೋ ಅಂತ ವಾಸ್ತವಿಕತೆ ಕಡೆ ಇದ್ದು ವರ್ತಮಾನ ಸ್ಥಿತಿಯಲ್ಲಿ ಯಾವಾಗ್ಲೂ ಇದ್ದು ನಮ್ಮ ಮನಸ್ಸನ್ನ ಹುರುಪಿನಿಂದ ಇಟ್ಕೊಳ್ಳೋದಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರ್ಬೇಕು. ಈ ಒಂದು ಅವಕಾಶವನ್ನ ಕೊಟ್ಟಿದ್ದಕ್ಕಾಗಿ ಪದ್ಮಾ ಮತ್ತು ಲಕ್ಷ್ಮೀಶ್ ಅವರಿಗೆ ಧನ್ಯವಾದಗಳು.